ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸ್ವಸ್ತಿ ಶುದ್ಧ ಅಸ್ಮಿನ ತುಪ್ಪ ಅರ್ಪಿಸುವ ವಗಂಡಬಿ ಅಸೋಸಿಯೇಟ್ ಸ್ಪಾನ್ಸರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಡಿವಿಜಿ ರೋಡ್ ಬಸವನಗುಡಿ HSR ಲೇಔಟ್ ಹಾಗೂ ಅರೇಕಾಟಿ ಸಂಪೂರ್ಣ ಆರೋಗ್ಯಕ್ಕಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಏನು ವಿಶೇಷ, ಯಾರು ಬರ್ತಾ ಇದ್ದಾರೆ, ಏನು ಅಡುಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಸ್ಯ ತಜ್ಞ ಮಧುಸೂದನ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಅಡುಗೆ ಹೇಳ್ಬೇಡಿ ಸರ್, ಇದು ಅಮೃತ ಅನ್ನಿ ಸರ್ ಅಂತ ಇದ್ದಾರೆ. ಒಳ್ಳೆ ಸಂಜೀವಿನಿ ಕೊಡ್ತೀನಿ ಸರ್ ಅಂತ ಇದ್ದಾರೆ. ಮನೆಯಲ್ಲೇ ಮಾಡ್ಕೋಬಹುದಂತ ಔಷಧಿ ಹೇಳ್ಕೊಡ್ತೀನಿ ಸರ್ ಅಂತ ಇದ್ದಾರೆ. ಮಧುಸೂದನ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಮಧುಸೂದನ್ ಬನ್ರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಬನ್ನಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಸ್ಯ ತಜ್ಞ ಮಧುಸೂದನ್ ಅವರು ಬಂದಿದ್ದಾರೆ. ಆರೋಗ್ಯಕ್ಕಾಗಿ ಒಂದೊಳ್ಳೆ ಅಡುಗೆ ತೋರಿಸ್ತಾ ಇದ್ದಾರೆ. ಹೇಳಿ ಮಧುಸೂದನ್, ಏನ್ ಮಾಡ್ತಾ ಇದ್ದೀರಿ ಸರ್? ನಮ್ಮ ದೇಶದಲ್ಲಿ 40% ಜನ ಒಂದು ಚರ್ಮದ ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ಏನಾಗಿದೆ ಸರ್? ಈ ಬಿಳಿ ತೊನ್ನು ಅನ್ನೋ ಒಂದು ಚರ್ಮದ ಕಾಯಿಲೆ, ಅಂದ್ರೆ ವೈಟ್ ಪ್ಯಾಚಸ್ ಅಂತ ಕರಿತೀವಿ. ಓಕೆ. ಇದು ಏನಾಗುತ್ತೆ ಅಂತಂದ್ರೆ, ಒಂದು ರಕ್ತದಲ್ಲಿ ಮೆಲನಿನ್ ಅಂಶ ಕಡಿಮೆ ಆದಾಗ ವೈಟ್ ಪ್ಯಾಚಸ್ ಬರುತ್ತೆ. ಹುಟ್ಟುತ್ತಾ ಬರೋದಿಲ್ಲ, ಇದು ಮಧ್ಯ ವಯಸ್ಸಿನಲ್ಲಿ ಬರುತ್ತೆ. ಅಯ್ಯೋ. ಮುಖ್ಯವಾಗಿ ಏನು ಅಂತಂದ್ರೆ, ಭಗವಂತಂಗ್ ನಾವು ಕೇಳ್ಕೊಳ್ಬೇಕಾಗಿರೋದು ಆಸ್ತಿ ಕೊಡು, ಅಂತಸ್ ಕೊಡು ಅಂತ ಕೇಳಬಾರ್ದು. ಒಳ್ಳೆ ಆರೋಗ್ಯ ಕೊಡಪ್ಪ ದೇವ್ರೆ ಅಂತ ಕೇಳಬೇಕು. ನಮಗ್ ಬೇಕಾಗಿರೋದು ಆರೋಗ್ಯ. ದುಡ್ಡಿದ್ರೆ ಆರೋಗ್ಯ ಕೊಂಡ್ಕೊಳಕ್ ಆಗೋದಿಲ್ವೇ? ಆರೋಗ್ಯ ಕೊಂಡ್ಕೊಳಕ್ಕಾಗಲ್ಲ, ಡಾಕ್ಟರ್ ಫೀಸ್ ಕೊಡ್ಬೋದು, ಅದೇ ನಿಮ್ಗೆ ಗೊತ್ತಾಗಲ್ಲ. ಫೀಸ್ ಕೊಟ್ಟವ್ರಿಗೆ ಗೊತ್ತಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಧುಸೂದನ್ ಅವರು ಬಂದಿದ್ದಾರೆ. ಬಿಳಿ ತೊನ್ನು ಅಥವಾ ಬಿಳಿ ಚರ್ಮದ ಪ್ಯಾಚ್ಗಳು ಬರುತ್ತೆ, ವೈಟ್ ಪ್ಯಾಚಸ್ ಬರುವಂತ ಕಾಯಿಲೆಗೆ ಮನೆಯಲ್ಲೇ ಮಾಡ್ಕೋಬಹುದು ಅಂತ ಸುಲಭ ಸಂಜೀವಿನಿ ತೋರಿಸ್ಕೊಡ್ತಾ ಇದ್ದಾರೆ. ಹೇಳಿ ಸರ್, ಏನ್ ತಂದಿದ್ದೀರಿ? ಬಿಳಿ ತೊನ್ನು ಸಮಸ್ಯೆಗೆ ಸಸ್ಯೌಷಧಿ ಬೇಕಾಗುವ ಸಾಮಗ್ರಿಗಳು: ಅರಳಿ ಮರದ ಚಕ್ಕೆ, ಶುಂಠಿ, ಮಂಜಿಷ್ಠ, ಅರಿಶಿನ ಕೊಂಬು, ಅಮೃತ ಬಳ್ಳಿ, ಬಿಲ್ವ ಪತ್ರೆ, ಒಂದೆಲಗ, ವೀಳೆದೆಲೆ. ನಾನೀಗ ಫಸ್ಟ್ ಈ ಎಲ್ಲ ಸಸ್ಯಗಳ ರಸ ತಕೊಂಡ್ಬಿಟ್ಟು. ತಕೊಳ್ಳಿ ಸರ್, ತಕೊಳ್ಳಿ ಸರ್, ತಕೊಳ್ಳಿ ಸರ್. ಮೊದಲನೇದಾಗಿ ಒಂದು ಅಮೃತ ಬಳ್ಳಿ ಎಲೆ ಸಾಕಿದಕ್ಕೆ. ಅಬ್ಬಾ, ಒಂದು ಕುಡೀರಿ ಸಾಕು. ಒಂದು ಸಾಕು. ಓಕೆ. ಒಂದು 5 ಅಥವಾ 6 ಬಿಲ್ವ ಪತ್ರೆ ಎಲೆಗಳು. ಓಕೆ. ಬಿಲ್ವ ಪತ್ರೆ ಎಲೆಗಳು. ಈ ಬಿಲ್ಪತ್ರ ಎಲೆಗಳೆಲ್ಲ ಮಾರ್ಕೆಟ್ ಸಿಗುತ್ತಾ? ಸಿಕ್ಕತ್ತೆ ಸರ್, ಸಿಗುತ್ತಾ? ಬಿಲ್ವಪತ್ರೆ ಎಲೆಗಳು ಸಿಗುತ್ತೆ. ಓಕೆ. ಯಾಕಂದ್ರೆ ನಮ್ಗೆ ಏನಂದ್ರೆ, ನಾವ್ ಏನೋ ಒಂದು ಔಷಧಿ ತೋರಿಸಿದಾಗ ಯಾವ್ದೋ ಒಂದು ಗಿಡದ ಹೆಸರು ಹೇಳ್ಬಿಟ್ಟು ಪಾಪ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ. ಸಿಗುತ್ತೆ ಇಲ್ಲ, ಎಲ್ಲಾ ಕಡೆನೂ ಇರುತ್ತೆ. ದೈವ ವೃಕ್ಷಗಳಲ್ವಾ, ಎಲ್ಲ ದೇವಸ್ಥಾನದ ಮುಂದೆನೆ ಇರುತ್ತೆ ಇದು. ಅವ್ರು ಎಲ್ಲೂ ಹುಡ್ಕೋದೇ ಅವಶ್ಯಕತೆನೇ ಇಲ್ಲ. ಓಕೆ. ಸೊ ಒಂದೆಲಗ ಸೊಪ್ಪು ಒಂದು 10 ಹಾಕೊಳ್ತೇನೆ. ಒಂದೆಲಗ ಸೊಪ್ಪಿಗೆ ಚರ್ಮದ ಕಾಯಿಲೆಗಳನ್ನ ಗುಣ ಮಾಡೋ ಅದ್ಭುತ ಶಕ್ತಿ ಇದೆ. ಹಾಗಾಗಿ ಒಂದೆಲಗ ಹಸಿರು ಔಷಧಿ ನಾವೇನೇನ್ ಮಾಡ್ತೀವಿ ಎಲ್ಲಾದ್ರಲ್ಲೂ ಒಂದೆಲಗ ಮತ್ತು ಅಮೃತ ಬಳ್ಳಿನ ಬಳಸ್ತೀವಿ. ಓಕೆ. ಸೊ ಒಂದು 10 ಒಂದೆಲಗ ಸಸ್ಯನ ಹಾಕೊಳ್ತಾ ಇದ್ದೀನಿ. ಓಕೆ. ವಿಳ್ಳೆದೆಲೆ, ಒಂದು ವಿಳ್ಳೆದೆಲೆ, ಪೂರ್ತಿ ವಿಳ್ಳೆದೆಲೆ ಕೂಡ ಚರ್ಮದ ಕಾಯಿಲೆಗೆ ಒಳ್ಳೇದ ಅದ್ಭುತವಾದಂತ ಸಂಜೀವಿನಿ. ದಿನಾ ರಾತ್ರಿ ಹೊತ್ತು ಎಳ್ಳಡಿಕೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು ಮೊದಲು. ಎಳ್ಳಡಿಕೆನೇ ಬಿಟ್ಟಾಗೋಯ್ತು. ಎಸ್ ಸರ್. ಸರ್, ಒಂದು 4 ಅಥವಾ 5 ಹಸಿ ಶುಂಠಿ ಹಾಕೊಳ್ತೀನಿ. ಓಕೆ. ಹಸಿ ಶುಂಠಿ ಕೂಡ ದೇಹದಲ್ಲಿ ಮೆಲನಿನ್ ಪ್ರಮಾಣನ ಹೆಚ್ಚು ಮಾಡುತ್ತೆ. ಓಕೆ. ಸೊ ಇದಿಷ್ಟದ್ದು ಒಂದು ರಸನ ನಾನು ತಕೊಂಡ್ಬಿಡ್ತೀನಿ ಫಸ್ಟ್. ಓಕೆ, ತಕೊಳ್ಳಿ. ವಿಳ್ಳೆದೆಲೆ ಹಾಕಿದೀವಿ, ಸ್ವಲ್ಪ ಶುಂಠಿ ಹಾಕಿದೀವಿ, ಒಂದೆಲಗ ಸೊಪ್ಪು ಹಾಕಿದೀವಿ, ಅಮೃತ ಬಳ್ಳಿಯ ಸೊಪ್ಪನ್ನು ಕೂಡ ಹಾಕಿದೀವಿ, ಜೊತೆಗೆ ಬಿಲ್ವ ಪತ್ರೆಯ ಎಲೆಗಳನ್ನು ಕೂಡ ಹಾಕಿದೀವಿ. ಬಿಳಿಯ ತೊನ್ನು ಬರ್ತಕ್ಕಂಥದ್ದು ಏನಿದೆ, ವೈಟ್ ಪ್ಯಾಚಸ್ ಅಂತ ಏನು ಬರುತ್ತೆ, ಆ ರೋಗ ಹರಡದ ಹಾಗೆ ತಡೆಯುವಂತ ಒಂದು ಒಳ್ಳೆ ಸಂಜೀವಿನಿಯನ್ನು ಹೇಳ್ಕೊಡ್ತಾ ಇದ್ದಾರೆ ಮಧುಸೂದನ್ ಅವರು ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ. ಚಕ್ಕೆ ನಂಗೆ ಇಟ್ಬಿಟ್ಟಿದ್ರಾ? ತೆಗಿಬೇಕು. ಸೊ ಮಿಕ್ಸಿ ಮಾಡ್ಕೊಂಡಂತ ರಸನ ಈಗ ಶೋಧಿಸ್ಕೊಳ್ತೀನಿ. ಓಕೆ. ಒಂದು ಗ್ಲಾಸ್ ಕುಡಿಬೇಕಾ ಮಧುಸೂದನ್? ಒಂದು ಅರ್ಧ ಗ್ಲಾಸ್ ಸಾಕು ಸರ್, 1 ಗ್ಲಾಸ್ ಬೇಡ, ಅರ್ಧ ಗ್ಲಾಸ್ ಸಾಕು. ಸಸ್ಯ ಔಷಧಿಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇಂಥವ್ರು ಕುಡಿಬಾರ್ದು ಅಂತೆಲ್ಲ ಏನೂ ಇಲ್ಲ. ವಾರಕ್ಕೊಂದ್ಸಿನ ತೊಳಕ್ ಶುರು ಮಾಡಿ. ಎಸ್ ಸರ್. ನೆಕ್ಸ್ಟ್ ಸರ್, ಇವಾಗ ಅರಳಿ ಮರದ ಚಕ್ಕೆ ತೆಗಿಬೋದಾ? ತೊಗಟೆ ಬರುತ್ತೆ ಒಳಗಿಂದ? ಬರುತ್ತೆ ಸರ್. ಓಹೋ, ಹೀಗೆ ತೆಗಿಬೇಕು, ಈ ಕಡೆಯಿಂದ ಬರೋಲ್ಲ. ಆಲ್ಮೋಸ್ಟ್ ಇದು ಮಂಜಿಷ್ಟದ ಬಣ್ಣನೇ ಬರುತ್ತೆ ಸರ್, ಅಲ್ವಾ? ಮಂಜಿಷ್ಟದ ಬಣ್ಣನೇ ಬರುತ್ತೆ. ಅರಳಿ ಮರದ ಚಕ್ಕೆಯನ್ನು ತೆಗಿತಾ ಇದೀವಿ, ಯಾಕಂದ್ರೆ ಅದು ಇವತ್ತೇ ಫಸ್ಟ್ ಅರಳಿ ಮರ ಬಂದಿರೋದು ನಮ್ಮ ಕಾರ್ಯಕ್ರಮದಲ್ಲಿ. ಹೌದು ಸರ್, ಹೌದು ಸರ್. ಚರ್ಮದ ಹಲವು ಕಾಯಿಲೆಗಳಿಗೆ ಅರಳಿ ಮರದ ಈ ಚಕ್ಕೆ ಬಳಕೆ ಆಗುತ್ತೆ. ನೋಡಿ, ನೀವು ಚಕ್ಕೆ ನೋಡಿದ್ರೆ ಈ ಬಣ್ಣ ಇದೆ ಅಂತ ಅನ್ಸಲ್ಲ. ತೆಗೆದ ಮೇಲೆ ಗೊತ್ತಾಗುತ್ತೆ. ಏನೋ ಈ ಬಣ್ಣ ಎಲ್ಲ ಒಳಗಡೆ ಬಣ್ಣ ಚೇಂಜ್ ಮಾಡಿದ್ರೆ ಸಾಕು ನಮ್ಗೆ. ಅಷ್ಟೇ ಅಲ್ವಾ? ಹೌದು ಸರ್. ಸೊ ಅರಳಿ ಮರದ ಚಕ್ಕೆಯ ರಸ ತೆಗೆದಿರ್ತಕ್ಕಂತಹ ರಸ. ಓಕೆ. ಸ್ವಲ್ಪ ಮಂಜಿಷ್ಟ ತೆಗೆದುಕೊಳ್ತೀನಿ.
ಮಂಜಿಷ್ಟ ಕೂಡ ಚರ್ಮದ ಕಾಯಿಲೆಗಳಿಗೆ ಮತ್ತೆ ನರ ದೌರ್ಬಲ್ಯಕ್ಕೆ ಮಂಜಿಷ್ಟನ ತೈತಾ ಇದ್ದೀನಿ ಈಗ. ಓಕೆ, ಒಂದು 1/4 ಚಮಚದಷ್ಟು ಮಂಜಿಷ್ಟ. ತೇರಿ. ಓಕೆ, ಇದು ಯಾರಿಗೆ ಈ ವೈಟ್ ಪ್ಯಾಚಸ್ ಸಮಸ್ಯೆ ಇರುತ್ತೆ ಅವ್ರಿಗೆ ಶುರು ಆಗಿರುತ್ತೆ, ಅವರು ವಾರದಲ್ಲಿ ಒಂದು 2 ದಿವಸ ಇದನ್ನ ಕುಡಿದ್ರು ಸಾಕಂತೀರಾ? ಖಾಲಿ ಹೊಟ್ಟೆ ಕುಡಿಬೇಕು. ಎಷ್ಟು ದಿನ ಕುಡಿಬೇಕು ಮಧುಸೂದನ್? ಅದೇ ಸರ್, ಅಲ್ಲ ಕಂಟಿನ್ಯೂಸ್ ಆಗಿ ಒಂದು 6 ತಿಂಗಳು 1 ವರ್ಷ ಕುಡಿಬೇಕು ಸರ್. ಮೆಲನಿನ್ ಅಂಶ ಅಷ್ಟು ಬೇಗ ಡೆವಲಪ್ ಆಗೋಲ್ಲ ದೇಹದಲ್ಲಿ. ಒಂದು 6 ತಿಂಗಳು 1 ವರ್ಷ ಕುಡಿಬೇಕು ಹಂಗಂತೀರಾ? ಈಗ ಅರಿಶಿನ ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಸೊ ಅರಿಶಿಣದ ರಸವನ್ನ ತೆಗೆದು ಹಾಕ್ತಾ ಇದ್ದೀನಿ. ಎಸ್, ಅರಿಶಿನ ಮಂಜಿಷ್ಟ. ಎಸ್ ಸರ್. ಸರ್, ವೈಟ್ ಪ್ಯಾಚಸ್ ಅಥವಾ ಬಿಳಿ ತೊನ್ನು ಚರ್ಮದ ಕಾಯಿಲೆಯಿಂದ ಯಾರ್ಯಾರೆಲ್ಲ ನರಳ್ತಾ ಇದ್ದಾರೆ ಅವರೆಲ್ಲರಿಗಾಗಿ ಅದ್ಭುತವಾದಂಥ ಸಂಜೀವಿನಿನ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟು ನಾವು ಟೇಸ್ಟ್ ಮಾಡ್ತೀವಿ. ಚೆನ್ನಾಗಿದ್ರು ಹೇಳ್ತೀನಿ, ಚೆನ್ನಾಗಿಲ್ಲದಿದ್ರು ಹೇಳ್ತೀನಿ. ಡೋಂಟ್ ವರಿ. ನಾವು ಕುಡಿಬೋದಲ್ಲ? ಕುಡಿಬೋದು ಸರ್. ಟೇಸ್ಟ್ ನೋಡೋದು. ಸ್ವಲ್ಪ ಕಹಿ ಕಡಿಮೆ ಇದೆ. ಯಾವುದೋ ಒಂದು ಹೊಸ ಫ್ಲೇವರ್ ಕೊಡ್ತಾ ಇದೆಯಲ್ಲ, ಸೀಬೆಕಾಯಿ ಥರ. ಯಾವ್ದು? ಚೆನ್ನಾಗಿದೆಯೋ ಬಿಟ್ಟಿದೆಯೋ, ಆರೋಗ್ಯ ಕಾಪಾಡ್ಕೋಬೇಕು. ನೀವು ಚೆನ್ನಾಗಿ ಕಾಣಬೇಕು. ಮುಖದ ಮೇಲೆ ಎಲ್ಲೂ ಪ್ಯಾಚಸ್ ಕಾಣಬಾರ್ದು. ಬಂದಿದ್ರು ಕೂಡ ಇನ್ನು ಬೇರೆ ಕಡೆ ಹರಡಬಾರ್ದು ಅಂದ್ಕೊಂಡಿದ್ರೆ ಈ ಔಷಧಿ ಮಾಡ್ಕೊಳ್ಳಿ, ದಿನ ಕುಡ್ಕೊಳ್ಳಿ. ಬಿಳಿ ತೊನ್ನು ಸಮಸ್ಯೆಗೆ ಸಸ್ಯೌಷಧಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಅಮೃತಬಳ್ಳಿ, ಬಿಲ್ವಪತ್ರೆ ಎಲೆ, 1 ಎಲಗ, ವೀಳ್ಯದೆಲೆ, ಶುಂಠಿ, ನೀರು ಹಾಕಿ ರುಬ್ಬಿ 1 ಗ್ಲಾಸ್ಗೆ ಸೋಸಿಕೊಳ್ಳಿ. ನಂತರ ಇದಕ್ಕೆ ಒಂದೊಂದಾಗಿ ಅರಳಿ ಮರದ ಚಕ್ಕೆ, ಮಂಜಿಷ್ಟ, ಅರಿಶಿನ ಕೊಂಬನ್ನು ತೆಗೆದು ಹಾಕಿ ಮಿಕ್ಸ್ ಮಾಡಿದರೆ ಬಿಳಿ ತೊನ್ನು ಸಮಸ್ಯೆಗೆ ಸಸ್ಯೌಷಧಿ ತಯಾರು. ದಿನ ಕುಡಿಯಕ್ಕೆ ಹೋಗ್ಬೇಡ್ರಿ. ದಿನ ಕುಡಿಯಕ್ಕೆ ಆಗಲ್ಲ. ಇದು ವಾರಕ್ಕೆ 2 ದಿನ ತಗೊಳ್ಳಿ, ಒಂದು 6 ತಿಂಗಳು ತಗೊಳ್ಳಿ. ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಯಾಕಂದ್ರೆ ದಿನ ಎಲ್ಲ ಮಾಡ್ಕೊಂಡು ಕುಡಿಯಕ್ಕೆ ಆಗೋದಿಲ್ಲ. ಆಮೇಲೆ ದಿನ ಕುಡಿದು ಅಂತ ಎಫೆಕ್ಟ್ ಆಗಲ್ಲ. ತಿರ್ಗಿ ಅದು ಇದಾಗ್ಬಿಡುತ್ತೆ. ಬೇಕಿಲ್ಲ, ವಾರಕ್ಕೆ 2 ದಿನ ಸಾಕು. ಥ್ಯಾಂಕ್ ಯು ಮಧು. ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಆಶೀರ್ವಾದ್ ಸ್ವಸ್ತಿ ರೆಸಿಪಿ ಆಫ್ ದಿ ವೀಕ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಮುರಳಿ ವಾರದ ಅಡುಗೆ ಮಾಡೋಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ. ನನ್ನ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಇದ್ದಾರೆ. ಮೇಡಮ್ ಬನ್ನಿ. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಶಿಲ್ಪಾ ಚಂದ್ರಶೇಖರ್. ಶಿಲ್ಪಾ ಚಂದ್ರಶೇಖರ್. ಏನು ಮಾಡ್ಕೊಂಡಿದ್ದೀರಾ? ಕ್ವೀನ್ ಆಫ್ ದ ಹೋಮ್. ಕ್ವೀನ್ ಆಫ್ ದಿ ಹೋಮ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಓಕೆ, ಎಷ್ಟು ಜನ ಡಾಟರ್ಸು? ಒಂದೇ ಡಾಟರು, ಒಂದೇ ಮಗ. ಒಂದೇ ಡಾಟರು, ಒಂದೇ ಮಗ. ಓಕೆ, ಏನು ಮಾಡ್ತಾರೆ ಡಾಟರು? ಮಗಳು 6th ಪುಣ್ಯ ಅಂತ. ಪುಣ್ಯ, ಹಾಯ್. ಓಕೆ. ಮಗ 4th ಸಮರ್ಥ ಅಂತ. ಓಕೆ, ಪುಣ್ಯ ಸಮರ್ಥ ಇಬ್ರು ಬಂದಿದ್ದಾರಾ? ಓಕೆ, ಯಜಮಾನ್ ಏನು ಮಾಡ್ತಾರೆ? ನಮ್ದು ಇಂಡಸ್ಟ್ರಿ ಇದೆ ಪೀಣ್ಯದಲ್ಲಿ. ಮನೆಯಲ್ಲಿದೆ? ವಿಜಯನಗರದಿಂದ ಬಂದಿದ್ದೀರಿ. ಓಕೆ, ಕ್ವೀನ್ ಆಫ್ ದಿ ಹೋಮ್ ಏನು ಮಾಡ್ತಾ ಇದ್ರಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ? ಅದು ರೆಸಿಪಿ ಆಫ್ ದಿ ವೀಕ್ ಮಾಡ್ಬೇಕು ನೀವು. ಆಶೀರ್ವಾದ್ ಸ್ವಸ್ತಿ ರೆಸಿಪಿ ಆಫ್ ದಿ ವೀಕ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಏನು ಮಾಡ್ತಾ ಇದ್ರಿ ಮೇಡಮ್? ಗೀ ರೋಸ್ಟ್ ಚಿಕನ್, ಪೆಪ್ಪರ್ ಚಿಕನ್. ಗೀ ರೋಸ್ಟ್ ಪೆಪ್ಪರ್ ಚಿಕನ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಗೀ ರೋಸ್ಟ್ ಪೆಪ್ಪರ್ ಚಿಕನ್ನು ಯೂಶಲಿ ಏನು ಮಾಡ್ತಾರೆ, ಕೆಂಪು ಮಸಾಲ ಹಾಕಿ ಗೀ ರೋಸ್ಟ್ ಮಾಡ್ತಾರೆ. ಇಲ್ಲಿ ಪೆಪ್ಪರ್ ಮಸಾಲ ಹಾಕಿ ಗೀ ರೋಸ್ಟ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ರೆಸಿಪಿ ಆಫ್ ದಿ ವೀಕ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಘೀ ಪೆಪ್ಪರ್ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಮೊಸರು, ಕಾಳು ಮೆಣಸು, ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ನಿಂಬೆಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಯಾರಿಗಿಷ್ಟನೋ ನಿಮ್ಮಲ್ಲಿ ಚಿಕನ್? ಎಲ್ಲರಿಗೂ ಇಷ್ಟ. ಓಕೆ, ಫ್ಯಾಕ್ಟ್ರಿಗೆ ಹೋಗ್ತೀರಾ? ಹಬ್ಬಕ್ಕೆ ಮಾತ್ರ. ಅದೇ ಆಯ್ತು, ಪೂಜೆಗೆ ಹೋಗೋದು, ಪೂಜೆ ಮಾಡ್ಕೊಳ್ಳೋದು, ಸಾಮಾನ್ಯ ಕೈ ಹಿಡ್ಕೊಂಡು ವಾಪಸ್ ಬರೋದು, ಅವಾಗ ಮಾತ್ರ ಹೋಗೋದು. ಶಿಲ್ಪಾ ಅವರೇ, ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ ವಿಜಯನಗರದಲ್ಲಿ? ಯೋಗ ಕ್ಲಾಸ್ಗೆ ಹೋಗ್ತೀನಿ. ಓಕೆ. ಈಗ ಡಬಲ್ ಡಿಗ್ರಿ ಮಾಸ್ಟರ್ ಮಾಡ್ಕೊಂಡೆ. ವೆರಿ ಗುಡ್. ಯಾವ್ದ್ರಲ್ಲಿ ಮಾಸ್ಟರ್ ಮಾಡಿದ್ರಿ? ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಕಷ್ಟ ಇದೆ ಜೀವನ, ಹೇಳಿ. ಯಾಕೆ? ಪೊಲಿಟಿಕಲ್ ಸೈನ್ಸ್ ಬೇರೆ ಓದಿದ್ರ ಇವಾಗ? ವೆರಿ ಗುಡ್. ಮುಂದೇನು ಮಾಡಬೇಕು ಅಂತ? ಮುಂದೆ ಏನೂ ಇಲ್ಲ, ಓದ್ಬೇಕಷ್ಟೇನೆ. ಇಷ್ಟ ಇದ್ರೆ ಓದ್ಬೋದು. ಓಕೆ. ಏನಂತಾರೆ ಯಜಮಾನ್ರು? ಆಫೀಸಿಗೆ ಬಾ ಕುತ್ಕೊಂತೇನು ಹೇಳಿಲ್ವಾ? ಅವ್ರು ನೀ ಆರಾಮಾಗಿ ಖುಷಿಯಾಗಿ ಹೆಂಗಿರ್ತೀವಿ ಹಾಗೆ ಇರು ಅಂತಾರೆ. ಹೌದು, ನಾನು ಒಬ್ಬನೇ ಆರಾಮಾಗಿ ಇರ್ತೀನಿ, ನೀನ್ ಬೇರೆ ಬಂದು ನಾನು ಆರಾಮ ಮಾಡಬೇಡ. ಇದು ಕರ್ಡ್ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಓಕೆ. ಸ್ವಲ್ಪ ಚಿಲ್ಲಿನ ಒಂಚೂರು ಪೇಸ್ಟ್ ಮಾಡ್ಕೋಬೇಕು. ಇದ್ರಲ್ಲಿ ಅಮ್ಮನ ಮನೆ ಇರೋದಲ್ಲಿ? ಅಮ್ಮನ ಮನೆ ಅಲ್ಲೇ ಮೂಡ್ಲುಪಳ್ಳಿ ಅಂತ. ಅಲ್ಲಿಂದ ಹಂಗೆ ವಿಜಯನಗರ ಬಂದ್ಬಿಟ್ರ? ಅತ್ತೆ ಮನೆ? ಅತ್ತೆ ಮನೆ ವಿಜಯನಗರದ ಹತ್ರ ಮಾರನಹಳ್ಳಿ. ಓಕೆ, ವೆರಿ ಗುಡ್. ಎಷ್ಟು ದಿನ ವಾರಕ್ಕೆ ನಾನ್ ವೆಜ್ ಮನೇಲಿ?
2 ದಿನ ಯೂಶಲಿ. ಬೇಕೇ ಬೇಕಾ? ಒಂದಿನ ಸಂಡೇ ಇರುತ್ತೆ, ವೆಡ್ನೆಸ್ಡೇ ಇಲ್ಲ ಟ್ಯೂಸ್ಡೇ ಎಗ್ ಒಂದಿನ ಇರುತ್ತೆ. ಎಗ್. ತರ್ತಾರೆ ರುಬ್ಕೋಬೇಕಾ? ಸ್ವಲ್ಪ. ಓಕೆ. ಅದು ಸ್ವಲ್ಪ ಸ್ವಲ್ಪ ಖಾರ ಎಲ್ಲ ಇಟ್ಕೊಳ್ಳಿ ಅಂತ. ಹುಳಿ ಹಾಕಿದೀವಿ ಅಂದ್ರೆ ಗಟ್ಟಿ ಮೊಸರು ಹಾಕಿದೀವಿ. ಮತ್ತೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ. ಹಸಿಮೆಣಸಿನ್ಕಾಯಿನ ರುಬ್ಬಾಕೊಂಡಿದೀವಿ, ಸ್ವಲ್ಪ ಮೊಸರು ಹಾಕಿದೀವಿ, ಉಪ್ಪು ಹಾಕಿದೀವಾ? ಹಾಕ್ಬೇಕೀಗ. ಅಲ್ಲೇ ನೋಡಿ ಉಪ್ಪು. ಕಲ್ಲುಪ್ಪು ಹಾಕ್ತೀನಿ ಯೂಶಲಿ. ಯಾವ ಉಪ್ಪು ಬೇಕಾದ್ರೆ ಹಾಕೊಳ್ಳಿ, ಉಪ್ಪು ಹಾಕ್ಬೇಡಿ. ಅದಕ್ಕೆ ಬರೀ ಉಪ್ಪು ಮಾತ್ರ ಹಾಕಿ. ಆಮೇಲೆ ಒಗ್ಗರಣೆಗೂ ಸ್ವಲ್ಪ ಹಾಕ್ತೀವಿ. ಕುಕ್ಕರ್ ಇಡೋಣ. ಕುಕ್ಕರ್ ಬೇಕೇನ್ರಿ? ಕುಕ್ಕರ್ ಹಾಕ್ರಿ. ಸ್ವಲ್ಪ ಒಂದೇ ಒಂದು ವಿಷಲ್ ಹಾಕಿದ್ರೆ ಆಮೇಲೆ ನಮ್ಗೆ ಈಸಿ ಆಗುತ್ತೆ ನಾವು ಇದು ಮಾಡೋದಕ್ಕೆ. ಓಕೆ. ಯಜಮಾನ್ರು ಬಂದಿದ್ದಾರಾ? ಇಲ್ಲ, ಕರ್ಕೊಂಬರ್ಬೇಕಿತ್ತು, ಒಂದಿನ ರಜೆ ಹಾಕ್ಸಿ. ಮಕ್ಕಳು ಬಂದಿದ್ದಾರಲ್ವಾ? ಇಬ್ರು ಬಂದಿದ್ದಾರಾ? ಇಬ್ರು ಬಂದಿದ್ದಾರೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ನೋಡಿ ಶಿಲ್ಪ, ಸಾಕ? ಸಾಕು ಸಾಕು. ಆಶೀರ್ವಾದ್ ಸ್ವಸ್ತಿ ರೆಸಿಪಿ ಆಫ್ ದಿ ವೀಕ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಎಸ್ ಮೇಡಮ್, ಹಾಕೋಬೋದಾಕೊಳ್ಳಿ. ಸ್ವಲ್ಪ ಹಾಕೋಣ. ಹಾಕಿ ಹಾಕಿ. ಬೆಳ್ಳುಳ್ಳಿ ಮತ್ತು ಮೆಣಸು, ಕಾಳು ಮೆಣಸನ್ನ ಚೆನ್ನಾಗಿ ಜಜ್ಜಿದ್ದಾರೆ. ಎಸ್ ಮೇಡಮ್. ಸ್ವಲ್ಪ ಆನಿಯನ್ ಹಾಕೋಣ. ಸಾಕು. ಓಕೆ. ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೆಟೊ, ಈರುಳ್ಳಿ, ಜಜ್ಜಿರ್ತಕ್ಕಂಥ ಮೆಣಸು ಮತ್ತು ಬೆಳ್ಳುಳ್ಳಿ. ಚೂರು ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಓಕೆ. ಎಸ್ ಮೇಡಮ್. ಸ್ವಲ್ಪ ಹಳದಿ ಬೇಕಾ? ನಮ್ಮ ಯೋಚನೆ ಕಾರ್ಯಕ್ರಮದಲ್ಲಿ ನಾವು ಬಳಸ್ತೀವಿ ಸಾಮ್ರಾಟ್ ಅವರ ಅರ್ಶಿನ ಪುಡಿ, ಸಾಮ್ರಾಟ್ ಅವರ ಮಸಾಲ ಪದಾರ್ಥಗಳನ್ನು. ಇಷ್ಟಾದ್ಮೇಲೆ ಎಸ್, ಇದು ಮ್ಯಾರಿನೇಟ್ ಒಂದು ಕಾಲ್ ಅವರ್ ಇಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ ತುಂಬ ಅರ್ಜೆಂಟ್ ಅಂದರೆ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಹಾಕ್ಬೋದು. ಓಕೆ. ಉಪ್ಪು, ಹುಳಿ, ಖಾರವನ್ನು ಹಾಕಿ ನೆನೆಸಿರ್ತಕ್ಕಂಥ ಚಿಕನ್ನು. ಹೋಟ್ಲಿಗೆ ಹೋಗ್ಬೇಕು ಅಂದ್ರೆ ಎಲ್ಲಿ ಹೋಗ್ತೀರಾ? ನಾನ್ ವೆಜ್ ಹೋಟೆಲ್ ಅಂದರೆ ಎಷ್ಟೋ ಒಂದಿರುತ್ತೆ. ಹಾಕದಾ? ಹಾಂ. ಎಷ್ಟು ವಿಷಲ್ ಬೇಕು? 1 ಕೂಕ್ ಆದರೆ ಪರವಾಗಿಲ್ಲ. ಬೇಗ ಆಗಬೇಕಂದ್ರೆ 2 ಕೂಗಾಗಿ ಸ್ವಲ್ಪ ಪ್ರೆಷರ್ ತಗೋತಾರೆ. ಆಯ್ತು, ಹೆಂಗಾದ್ರು ಸರಿ. ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಹಾಕೋಬೋದು. ಈಗ ಗೀ ಆಶೀರ್ವಾದ್. ಇದು ಆಶೀರ್ವಾದ್ ಸ್ವಸ್ತಿ ರೆಸಿಪಿ ಆಫ್ ದಿ ವೀಕ್. ತುಪ್ಪವನ್ನೇ ಹಾಕಿ ಮಾಡ್ತಕ್ಕಂಥ ಚಿಕನ್ ಇದು. ಎಷ್ಟು ಬೇಕು ನೋಡ್ಕೊಳ್ಳಿ ಮೇಡಮ್. ಒಂಚೂರು ಸಾಕು. ಸಾಕಾ? ಮಗ ಚೆನ್ನಾಗಿ ಓದ್ತಾನ, ಮಗಳು ಚೆನ್ನಾಗಿ ಓದ್ತಾಳ? ಇಬ್ರು ಚೆನ್ನಾಗಿ ಓದ್ತಾರೆ. ಚೆನ್ನಾಗಿ ಓದ್ತಾರ? ಯಾವ ಸ್ಕೂಲಿಗೆ ಹೋಗ್ತಾರೆ? ಕೇಂಬ್ರಿಡ್ಜ್, ನ್ಯೂ ಕೇಂಬ್ರಿಡ್ಜ್. ಇಬ್ರು? ಹಾಂ. ಓಕೆ. ಸ್ವಲ್ಪ ಫ್ರೈ ಆಗಲಿ. ಏನು ಹಾಕಿದ್ದು ನಾವು? ಶುಂಠಿನೂ ಮತ್ತೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು. ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿಯನ್ನ ತುಪ್ಪದಲ್ಲಿ ಆಶೀರ್ವಾದ್ ಸ್ವಸ್ತಿ ಶುದ್ಧವಾದಂಥ ಹಸುವಿನ ತುಪ್ಪದಲ್ಲಿ ಹುರ್ಕೊಳ್ತಾ ಇದೀವಿ. ಎಸ್ ಮೇಡಮ್. ಕ್ಯಾಪ್ಸಿಕಮ್ ಹಾಕೋಣ. ಓಕೆ. ಚಿಲ್ಲಿ, ಗ್ರೀನ್ ಚಿಲ್ಲಿ, ಆನಿಯನ್, ಹಸಿರು ಕಲರಿನ ಅಂದರೆ ಹಸಿರು ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಚಿರೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ ತುಪ್ಪದಲ್ಲಿ. ಎಸ್ ಮೇಡಮ್. ಇದೊಂಚೂರು ಹಾಕೋಣ. ಏನದು? ಆನಿಯನ್. ಬರೀ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದೀವಿ. ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಇದೊಂದು ಸ್ವಲ್ಪ ಫ್ರೈ ಆದ್ಮೇಲೆ ಏನದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀರಾ? ಅಲ್ಲ, ನಾವು ಕಲಸಿ ಮಾಡ್ಕೊಂಡಿದೀವಿ. ಇಲ್ಲಿಗೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದೀವಿ, ಪೇಸ್ಟನ್ನು ಹಾಕ್ತಾ ಇದೀವಾ? ಸ್ವಲ್ಪ ಹಾಕಿದ್ರೆ ಆ ಫ್ಲೇವರು ತುಪ್ಪ ಅಲ್ವಾ? ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಕಡಿಮೆ ಉರಿನಲ್ಲಿ. ಹಾಕ್ಲಾ ಇದನ್ನ? ಡ್ರೈಯಾ ಏನ್ ಮಾಡ್ತೀರಾ ಇದನ್ನ? ಡ್ರೈಯೇ. ಅದು ನಾವು ತಿರುಗಿಸ್ತಾ ಇದ್ರೆ ಅದು ಆಗುತ್ತೆ. ಓಕೆ. ಚಪಾತಿ ಮಾಡ್ತೀರಾ ರೊಟ್ಟಿನ ಯಜಮಾನ್ರಿಗೆ? ಚಪಾತಿ ರೊಟ್ಟಿ ಎರಡೂ ಮಾಡ್ತೀವಿ. ಮುದ್ದೆನೂ ಮಾಡ್ತೀವಿ. ಮುದ್ದೆ ರಾತ್ರಿ ಹೊತ್ತು ಮಾಡ್ತೀವಿ. ಓಕೆ. ಸ್ವಲ್ಪ ಧನಿಯಾ ಪುಡಿ, ಸಾಮ್ರಾಟ್ ಅವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಷ್ಟು ಬೇಕು ನೋಡ್ಕೊಳ್ಳಿ. ಸಾಕಾ? ಹಾಂ ಸಾಕು. ಗರಂ ಮಸಾಲ, ಚಿಕನ್ ಕಬಡ್ಡಿ ಸಕ್ಕದಾಗಿದೆ. ಸಾಮ್ರಾಟ್ ಅವರ ಗರಂ ಮಸಾಲ ಸಾಕಾ ಮೇಡಮ್? ಆಮೇಲೆ ಇನ್ನೇನು ಬೇಕು? ಚಿಕನ್ ಮಸಾಲ ಇದ್ರೆ. ಸಾಮ್ರಾಟ್ ಅವ್ರ ಚಿಕನ್ ಮಸಾಲ ಇದೆ ರೀ, ಸಿಕ್ಕಾಪಟ್ಟೆ ಫೇಮಸ್ ಅವ್ರದ್ದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮ್ರಾಟ್ ಚಿಕನ್ ಮಸಾಲ, ಪಳಗಿದ ಕೈ ರುಚಿ, ಪೆಪ್ಪರ್ ಹಾಕ್ಬೇಕು. ಸಾಮ್ರಾಟ್ ಅವರ ಸ್ಪೈಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆಮೇಲೆ ಇನ್ನೇನು ಬೇಕು ಮೇಡಮ್? ಸ್ವಲ್ಪ ಖಾರ ಪುಡಿನ ಹಾಕಿ. ಅಚ್ಕಾರ್ ಪುಡಿನೂ ಬೇಕಾ? ಯಾಕಂದ್ರೆ ತುಪ್ಪದಲ್ಲಿ ಫ್ರೈ ಮಾಡಿರೋದು ಅದು ಫ್ಲೇವರ್. ಸಾಮ್ರಾಟ್ ಅವರ ಅಚ್ಕಾರ್ ಪುಡಿ, ಪಳಗಿದ ಕೈ ರುಚಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಚಿಕನ್ಗೆ ಖಾರ ಖಾರ ಇದ್ರೇನೆ ಚೆನ್ನಾಗಿರೋದು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಆಗ್ಲೇ ಹಾಕಿದ್ದೀನಿ. ಹಾಕಿ 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 ಹಾಕಿ. ಪೆಪ್ಪರ್ ಪೌಡರ್ ಅಲ್ಲೇ ಇದೆ ನೋಡಿ. ಸಾಮ್ರಾಟ್ ಅವರ
ಅದ್ಭುತವಾಗಿರುವಂಥ ಕಾಳು ಮೆಣಸಿನ ಪುಡಿ. ಫೈನಲ್ ಟಚ್. ಕರಿಬೇವು ಲಾಸ್ಟಲ್ಲಿ ಹಸಿದು ತಿನ್ನಲ್ವಲ್ಲ, ಓಕೆ, ಅದಕ್ಕೆ ಲಾಸ್ಟಲ್ಲಿ ಎಣ್ಣೆಲೆ ಬೇಯ್ಬೇಕದು. ಅದು ನಾನು ಎಣ್ಣೆಲ್ಲ ರೀ ತುಪ್ಪದಲ್ಲಿ ಬೇಯಿಸ್ಕೊಂಡ್ರಿ. ತುಪ್ಪ ಬೇಯ್ಬೇಕು. ಅಯ್ಯ, ಓಕೆ, ಹಾಗೆ ಇರಬೇಕು. ಇನ್ನೂ ಸ್ವಲ್ಪ ಹಾಕಿ ಕರಿಬೇವು. ಇನ್ನೇನು ಬೇಕು? ಅಷ್ಟೇ. ಲಾಸ್ಟಲ್ಲಿ ಲೆಮನ್ನು ಮತ್ತು ಇದನ್ನು ಹಾಕಿ ಇದು ಮಾಡಿ. ಓಕೆ, ಗೀ ಆಯ್ತಾ? ಸ್ವಲ್ಪ ಪೆಪ್ಪರ್ ಮೇಲೆ ಫೈನಲ್ ಆಗಿ ಟಚ್ ಲೆಮನ್ ಹಾಫ್ ಮಾಡೋಣ ಇದನ್ನ. ಹಾಂ, ಎಸ್ ಮೇಡಮ್, ಫೈನಲ್ ಟಚ್ಚು. ಒಂದು ಅರ್ಧ ನಿಂಬೆ ಇಟ್ಕೊಳ್ಳಿ, ಮೇಲ್ಗಡೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ರೇ ಅದೇನು ಹಂಗೆ ಮಾಡಾಕ್ತೀರಾ? ಬನ್ರಿ ಇಲ್ಲಿ. ನೀವು ಸಿಡಿಸಿದ್ರೆ ರೇ ಬನ್ರಿ. ನಾವು ಅದಕ್ಕೆ ಅದ್ರಲ್ಲಿ ಇದು ಮಾಡೋದು. ಈ ಚಿಕನ್ ರೋಸ್ಟ್. ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪದ ರೆಸಿಪಿ ಆಫ್ ದಿ ವೀಕ್ನ ಮಾಡೋಕ್ಕೋಸ್ಕರ ಶಿಲ್ಪ ಅವ್ರು ಬಂದಿದ್ದಾರೆ. ಟೇಸ್ಟ್ ಮಾಡ್ತೀವಿ, ಚೆನ್ನಾಗಿದೆ, ನಿಮಗೂ ಹೇಳ್ತೀವಿ. ಬನ್ನಿ ಶಿಲ್ಪ. ಏನು ಮಕ್ಕಳ ಹೆಸರೇನು? ಪುಣ್ಯ ಪುಣ್ಯ ಸಮರ್ಥ್. ಪುಣ್ಯ ಸಮರ್ಥ್ ಇಬ್ಬರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಿಲ್ಪ ಅವ್ರು ಬಂದು ಒಳ್ಳೆ ಅಡುಗೆ ಮಾಡಿದ್ದಾರೆ. ಟೇಸ್ಟ್ ಮಾಡ್ಬೋದಾ ಮೇಡಮ್? ಹಾಂ, ಮಾಡಿ. ಇದು ಬೋನಲ್ಲಿ ಮಾಡಿದ್ರೆ ಚೆನ್ನಾಗಿತ್ತಾ, ಬೋನ್ಲೆಸ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಮಕ್ಳಿಗಾದ್ರೆ ಬೋನ್ಲೆಸ್ ಚೆನ್ನಾಗಿರುತ್ತೆ, ದೊಡ್ಡವ್ರಿಗಾದ್ರೆ ಬೋನ್ ಇದ್ರೇನೆ ಚೆನ್ನಾಗಿರುತ್ತೆ. ಅದು ಕುಕ್ಕರ್ಲಿ ಬೇರೆ ಒಂದು ವಿಷಲ್ ಕೂಗ್ಸಿರೋಂಥ ಚಿಕನ್ ಇದು. ಒಳ್ಳೆ ಚಿಕನ್ನು. ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಲ್ಪ ಅವ್ರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಚಿಕನ್ ಮಾಡ್ಕೊಳ್ಳಿ. ಗೀ ಪೆಪ್ಪರ್ ರೋಸ್ಟ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಚಿಕನ್, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಹಸಿ ಮೆಣಸಿನಕಾಯಿ ಪೇಸ್ಟ್, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿಡಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜಜ್ಜಿದ ಬೆಳ್ಳುಳ್ಳಿ, ಕಾಳು ಮೆಣಸು, ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿ ಉಪ್ಪು, ಅರಿಶಿನ, ನೆನೆಸಿಟ್ಟ ಚಿಕನ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಪ್ಯಾನ್ಗೆ ತುಪ್ಪ, ಶುಂಠಿ, ಬೆಳ್ಳುಳ್ಳಿ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಬೇಯಿಸಿಕೊಂಡ ಚಿಕನ್, ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು, ಕಾಳು ಮೆಣಸಿನ ಪುಡಿ, ಕರಿಬೇವು, ನಿಂಬೆ ರಸ ಹಾಕಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಘೀ ಪೆಪ್ಪರ್ ರೋಸ್ಟ್ ರೆಡಿ ಟು ಟೇಸ್ಟ್. ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಥ್ಯಾಂಕ್ ಯು. ಅರೆಕಾಟಿ ಅಡಿಕೆಯಿಂದ ತಯಾರಾದಂಥ ಕರ್ನಾಟಕದ ಟೀ ನಿಮಗೋಸ್ಕರ. ಸಾಮ್ರಾಟ್ ಅದ್ಭುತವಾಗಿರುವಂಥ ಮಸಾಲ ಪದಾರ್ಥಗಳು, ಸ್ಪೈಸಿ ಮಸಾಲ ಪದಾರ್ಥಗಳ ಒಂದು ಗಿಫ್ಟ್ ಹ್ಯಾಂಪರ್, ಪಳಗಿದ ಕೈ ರುಚಿ ನಮ್ಮ ಸಾಮ್ರಾಟ್ ಅವ್ರ ಕಡೆಯಿಂದ ನಿಮಗೋಸ್ಕರ. ಮುರಳಿ ಮಿಲ್ಟ್ರಿ ಹೋಟೆಲ್ ಭಾಗ 4 ಅದ್ಭುತವಾಗಿರುವಂಥ ನಾನ್ ವೆಜ್ ರೆಸಿಪಿಯ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ರಘುಸ್ ಕಿಚನ್ ಇಂದ ರಘು ಅವರು ಬರ್ತಾ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿದೆ, ಅಲ್ಲಿಂದ ಡೈರೆಕ್ಟಾಗಿ ಬರ್ತಾ ಇದ್ದಾರೆ. ಅದೇನೋ ಉದ್ದುದು ತಂದಿದ್ದಾರೆ, ನನಗಂತೂ ಗೊತ್ತಿಲ್ಲ. ರಘು, ಏನಪ್ಪ ಇದು ಅವತಾರವಾಗಿ ತಂದಿದ್ಯಾ? ನಮಸ್ತೆ ಸರ್. ಇದೇನು ರಘು ಇದು? ಸರ್ ಇದು ಸ್ಕ್ವಿಡ್ ಕಟ್ ಮಾಡಿಲ್ಲ, ಇದು ಆಕ್ಚುಲಿ ನಾವು ಕಟ್ ಮಾಡ್ಕೊಂಡು ತಗೊಂಡ್ಬರ್ತಿದ್ವಿ ಮೊದಲೆಲ್ಲ. ಹಿಂಗೆ ಬರೋದಾ? ಹಿಂಗೆ ಬರೋದು. ಇದು ಹಿಡ್ಕೊಳ್ಳಿ ಕೈನಲ್ಲಿ. ಏಯ್, ಈ ಥರ ಬರುತ್ತೆ. ಇದ್ರದ್ದು ತೆಗೆದು ಮುಂದೆ ಇರುತ್ತಾ? ಮುಂದೆ ಇರುತ್ತೆ. ಓಕೆ, ಫುಲ್ ಸ್ಪ್ರೆಡ್ ಆಗಿರುತ್ತೆ, ಆ ಥರ ಇರುತ್ತೆ. ತೆಗೆದ್ಬಿಟ್ಟು ಸ್ಕಿನ್, ಹೊರಗಡೆಯಿಂದ ಸ್ಕಿನ್ನು ಮತ್ತು ಒಳಗಡೆ ಎಲ್ಲ ಕ್ಲೀನ್ ಮಾಡಿರೋದು. ಈ ಚೀಲ ಥರ ಇದೆ ಹಿಂಗೆ? ಹೌದು, ಚೀಲ ಥರ ಇದೆ. ಇದರಲ್ಲಿ ಸ್ಟಫಿಂಗ್ ಮಾಡಿಬಿಟ್ಟು ಒಂದು ಐಟಮ್ ತೋರಿಸ್ತೀನಿ ಇವತ್ತು. ಚೆನ್ನಾಗಿರುತ್ತೆ ತಿನ್ನೋದು. ಸೂಪರ್ ಆಗಿರುತ್ತೆ ಸರ್. ನಾನಂತೂ ಈ ತರ ನೋಡಿಲ್ಲಪ್ಪ. ನಾನು ಕಟ್ ಮಾಡಿರೋದಷ್ಟೇನೆ ಆ ರಿಂಗ್ 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 ತರ ಬರೋದು ನೋಡಿದ್ದೆ. ಇದೇ ತಾನೇ ಅದು? ಇದೆ. ಇದನ್ನ ಕಟ್ ಮಾಡಿ ಇದು ಹಿಂಗೆ ಬರೋದು. ಇವತ್ತೇ ಫಸ್ಟ್ ನೋಡ್ತಾ ಇದ್ದೀವಿ. ಈ ಸ್ಕೂಟಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದೀವಿ ನಾವು ಸರ್? ಇವತ್ತು ಸ್ಟಫ್ ಮಾಡಿಬಿಟ್ಟು ತವಾದ್ಮೇಲೆ ಸ್ಟಫಿಂಗ್ ಮಾಡೋದು. ಇದನ್ನ? ಹೌದು, ಹಂಗ್ ಮಾಡ್ತಾರೆ. ಮಾಡ್ತೀವಿ. ಯಾವ ಹೋಟೆಲ್ ಸಿಗುತ್ತ್ರಿ ಸರ್? ಇದು ಕೇರಳದಲ್ಲಿ ಕೆಲವು ಕಡೆ ಮಾಡ್ತಾರೆ ಸರ್. ಹೌದಾ? ಹೌದು, ನಾವು ಮಾಡ್ಬೋದು, ಏನಿಲ್ಲ. ದೇವರಣೆಗೂ ನಾನು ತಿಂದು ಇಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತೂ ಇಲ್ಲ. ಇವತ್ತು ತಿನ್ನಿಸ್ತೀನಿ ನೋಡಿ. ಓಕೆ, ಚೆನ್ನಾಗಿರುತ್ತೆ. ಮಾಡಕ್ಕೆ ಏನೇನು ತಂದಿದ್ದೀರಾ? ಸ್ಕ್ವಿಡ್ ಬೇಕಾಗುವ ಸಾಮಗ್ರಿಗಳು: ಸ್ಕ್ವಿಡ್, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ತುರಿ, ಅರಿಶಿನ, ಅಚ್ಚಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಸಾಸಿವೆ, ಜೀರಿಗೆ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಕೊಬ್ಬರಿ ಎಣ್ಣೆ. ಸೂಪರ್ ಆಗಿರುತ್ತೆ. ಸೂಪರ್ ಆಗಿರುತ್ತೇನೋ, ನನಗಂತೂ ಗೊತ್ತಿಲ್ಲಪ್ಪ. ಹೊಸ ರುಚಿ ಇದು, ಹೊಸ ರುಚಿ. ಈ ಥರ ಹೊಸ ಹೊಸ ರುಚಿಗಳು ಬೇಕು, ಹೊಸ ಹೊಸ ಅಡುಗೆಗಳು ಬೇಕು ಅಂದರೆ
ನಮ್ಮ ಒಗಂಡಬ್ಬಿ ಕಾರ್ಯಕ್ರಮನೇ ನೋಡ್ಬೇಕು ನೀವು, ಬೇರೆ ಎಲ್ಲೂ ಸಿಕ್ಕಲ್ಲ. ಎಸ್ ಸರ್. ಸರ್ ಸ್ವಲ್ಪ ಲೆಮನ್ ಹಾಕ್ತೀನಿ. ಹಾಕಿ. ಪ್ಲಾಸ್ಟಿಕ್ ಚಿರು ಥರ ಕಾಣ್ತಾ ಇದೆ ಅದು. ಸರ್ ಹಂಗೆ ಕಾಣುತ್ತೆ, ತಿನ್ನುವಾಗ ನಿಮ್ಗೆ ಒಂಥರ ಟೆಂಡರ್ ಕೋಕೋನಟಲ್ಲಿ ಒಳಗಡೆ ಇರುತ್ತಲ್ಲ ಆ ಥರ ಅದು ಇರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇದು. ಮತ್ತು ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಪ್ರೋಟೀನು, ವಿಟಮಿನ್ B12 ಎಲ್ಲ ತುಂಬ ಇದೆ ಸರ್. ಓಕೆ, ವೆರಿ ಗುಡ್. ಸ್ವಲ್ಪ ಅರಿಶಿನ ಹಾಕಿ. ಸ್ವಲ್ಪ ಅರಿಶಿನ. ಸಾಮ್ರಾಟ್ ಅವರ ಸ್ವಲ್ಪ ಅರಿಶಿನ ಸಾಕಾ? ಚೂರು ಚಿಲ್ಲಿ ಪೌಡ್ರು, ಅಚ್ಚ ಖಾರದ ಪುಡಿ ಸಾಕೇನೆ ಬೇಕು? ಸಾಕು ಸರ್. ಆಮೇಲೆ ಸ್ವಲ್ಪ ಸಾಲ್ಟು. ಓಕೆ. ಉಪ್ಪು, ಖಾರ, ಅರಿಶಿನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಹಿಡ್ಕೊಳಕ್ಕೆ ಏನಿದೆ ಗುರು ಅದ್ರ ಮೇಲ್ಗಡೆ? ಒಳ್ಳೆ ಈ ಪ್ಲಾಸ್ಟಿಕ್ ಚೀಲದ ಥರ ಇದೆ, ಹೆಂಗೆ ಹಿಡ್ಕೊಳತ್ ಗುರುತು ಅದ್ರ ಒಳಗಡೆ? ಸ್ವಲ್ಪ ಎಷ್ಟಾಗತ್ತೆ ಅಷ್ಟು ಹಿಡಿಲಿ ಸರ್. ಹಂಗಂತೀರಾ? ಹೌದು. ನನಗೇನು ಹಿಡಿಯೋ ಡೌಟ್ ಗುರುಗಳು. ಓಕೆ, ನೆಕ್ಸ್ಟು ಫ್ರೈ ಮಾಡೋದು ಅಷ್ಟೇ. ಮಾಡಿ. ಎಣ್ಣೆಲಿ ಕರಿಬೋದಾ? ಕರಿಯೋದಲ್ಲ, ತವ. ಏನೆಣ್ಣೆ ಇದು? ಕೊಬ್ಬರಿ ಎಣ್ಣೆ ಹಾಕಿ. ತಿನ್ನಲು ಯೋಗ್ಯವಾದಂಥ ಕೊಬ್ಬರಿ ಎಣ್ಣೆ. ತಲೆಗೆ ಹಾಕೊಳಕ್ಕಾಗಲ್ಲ? ಇದಾಗಲ್ಲ ಸರ್, ಸ್ವಲ್ಪ ಅದರಲ್ಲಿ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಹೌದು. ಇದು ಗಾಣದಿಂದ ತೆಗೆದಿರ್ತಕ್ಕಂಥದ್ದು ಕೊಬ್ಬರಿಯ ಎಣ್ಣೆ. ಸರ್ ಒಂಚೂರು ಮಸ್ಟರ್ಡು. ಮಸ್ಟರ್ಡ ಸ್ವಲ್ಪ. ಓಕೆ. ಸ್ವಲ್ಪ ಜೀರಿಗೆ ಸರ್. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಪಟ ಪಟ ಅಂತ ಸಿಡಿತಾ ಇದೆ. ಏನದು? ಈರುಳ್ಳಿ ಹಾಕಿ. ಹಚ್ಕೊಂಡಿರೋ ಈರುಳ್ಳಿ. ಹಾಕಿ ರಘು. ಜಾಸ್ತಿ ಏನು ಫ್ರೈ ಬೇಡ, ಹಾಫ್ ಬಾಯ್ಲ್ ಆದ್ರೆ ಸಾಕು. ತಿರ್ಗಾ ಸ್ಟಫಿಂಗ್ ಮಾಡಿಬಿಟ್ಟು ಹಾಫ್ ಬಾಯ್ಲ್ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಜಾಸ್ತಿ ಫ್ರೈ ಮಾಡಬಾರ್ದು. ತಿನ್ಬೇಕಂದ್ರೆ ಕರ್ಮ್ ಹೌದು ಸಿಗ್ಬೇಕು. ಹೌದು ಹೌದು. ಎಸ್ ಸರ್, ಬಿಡಿ. ಸ್ವಲ್ಪ ಗ್ರೀನ್ ಚಿಲ್ಲಿ. ಖಾರಕ್ಕೆ ಎಷ್ಟು 6 ತಂದಿದ್ದೀರಾ? ನಿಮ್ಮ ಹೋಟ್ಲ್ ಬಂದು ಸ್ವೀಟ್ ತಿನ್ಬೇಕು ಅಂದ್ರೆ ಕೊಡ್ತೀರಾ? ಸರ್ ಇದು ನಾವು ಆ್ಯಕ್ಚುಲಿ ಕಟ್ ಮಾಡಿಸ್ಕೊಂಡು ತರ್ತೀವಿ. ಓಕೆ. ಈ ಥರ ಇವತ್ತು ತೋರಿಸೋ ಸಲಕ್ಕೆ ತಂದಿದ್ದು. ಮೊದಲೇ ಹೇಳಿದ್ರೆ 1 ಡೇ ಬಿಫೋರ್. ಗಾಡಿ ಗಿಡಿ ಬಿಡ್ತಾ ಇದ್ದೀರಾ? ತಿರ್ಗಿ ಹೊಸ ನಾಟಕ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಹಳೆಯ ಕಲಾವಿದನಪ್ಪ, ಹುಷಾರಾಗಿರು ಗುರು. ಬಿಸ್ನೆಸ್ ಮಾಡಿ ಫಸ್ಟ್ ಅಂಗಡಿಲಿ ಕೂತ್ಕೊಂಡು. ಆಯ್ತು ಸರ್, ಆಯ್ತು. ಹಾಂ, ಬಿಸ್ನೆಸ್ಸೇ ಮೇನ್ ಅಲ್ಲ ಸರ್, ಅದೇ ಫಸ್ಟ್ ನಮಗೆ. ಸರ್ ಸ್ವಲ್ಪ ಗ್ರೀನ್ ಪೀಸು. ಸ್ವಲ್ಪ ಹಸಿ ಬಟಾಣಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಫ್ರೋಸನ್ ಪೀಸ್ ಸಿಕ್ಕುತ್ತೆ, ಅದು ಆಗುತ್ತೆ. ಇಲ್ಲಾಂದರೆ ಪ್ರಾನ್ಸ್ ಹಾಕ್ಬೋದು. ಪ್ರಾನ್ಸ್ ಚಿಕ್ಕದು ಮಾಡಿ, ಪ್ರಾನ್ಸು ಅಥವಾ ಇದು ಬೋನ್ಲೆಸ್ ಫಿಶ್ ಬರುತ್ತೆ, ಇದ್ರೊಳಗೆ ತುಂಬ ಸ್ಮಾಲ್ ಪೀಸಸ್ ಮಾಡಿಬಿಟ್ಟು ಫ್ರೈ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಓಕೆ. ನಾವು ಬೇಡ ಅಂತ ಬರೀ ಇದು ನಿಮಗೆ ಸ್ಕ್ವಿಡ್ದು ಒನ್ಲಿ ಅದರಷ್ಟೇ ಟೇಸ್ಟ್ ಬರಬೇಕು. ಆಯಿತು ಸರ್, ಡನ್. ಸ್ವಲ್ಪ ಉಪ್ಪು ಸರ್. ಸ್ವಲ್ಪ ಉಪ್ಪು, ಸ್ವಲ್ಪ ಟೊಮೆಟೊ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಹಸಿರು ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ಮಾಡಿರ್ತಕ್ಕಂಥ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸರ್. ಓಕೆ. ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಕಾಯಿ ತುರಿನಾ? ಹಾಂ, ಕಾಯಿ ತುರಿ ಸ್ವಲ್ಪ. ಎಸ್ ಸರ್. ಗರಂ ಮಸಾಲ ಬೇಕಾ? ಚೂರು ಗರಂ ಮಸಾಲ ಎಲ್ಲ ಬೇಕು. ಸಾಮ್ರಾಟ್ ಅವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು ಸರ್. ಓಕೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಸರ್. ಕಾಳು ಮೆಣಸಿನ ಪುಡಿ ಸಾಮ್ರಾಟ್ ಅವ್ರದ್ದು. ಪಳಗಿದ ಕೈ ರುಚಿ. ಚೂರು ಚಿಲ್ಲಿ ಪೌಡ್ರ್ ಹಾಕಿ. ರೆಡ್ ಚಿಲ್ಲಿ ಪೌಡರ್ ಸಾಮ್ರಾಟ್ ಅವ್ರದ್ದೇನೆ. ಸಾಕು 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 ಸರ್. ಸಾಕಾ? ಆಫ್ ಮಾಡೋಣ? ಆಫ್ ಮಾಡಿ ಸರ್. ನೆಕ್ಸ್ಟು ಸ್ಟಫಿಂಗ್ ಹಾಕೋಣ. ಚೂರು ಎಣ್ಣೆ ಹಾಕ್ಬಿಡ್ಲಾ? ಎಸ್ ಸರ್. ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀವಿ ಸರ್. ಇದು ಸ್ಟಫಿಂಗ್ ಮಾಡಬೇಕು. ಮಾಡ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ತಿಂದು ನೋಡಿದ್ದೀರಾ ಮಲ್ಲಿ ಇದನ್ನು ಮಾಡ್ಕೊಂಡು? ಮಾಡಿದ್ದೀವಿ ಸರ್. ನಿಮ್ಮ ಹೆಂಡ್ತಿಗೆ ಮಾಡ್ಕೊಟ್ಟಿದ್ದೀರಾ? ತಿಂದಿದಾರ ಅವರು? ಅವ್ರು ತಿನ್ನಲ್ಲ. ಹಾಂ, ಮಾಡಿದ್ದೀನಿ. ಯಾರಿಗೆ ತಿನ್ಸಿದ್ರಿ? ನಾನೇ ತಿಂತೀನಿ, ನಮ್ಮ ಫ್ರೆಂಡ್ಸು. ಹಾಂ, ಹಂಗಂದ್ರೆ ಪ್ರ ಹೆಂಗ್ ತುರ್ತಿಯಪ್ಪ ಹೊರಗಡೆ? ಏನಪ್ಪ ಅದು? ನೋಡಿ ಸರ್, ಒಲಿತಿದೆಯಾ? ಎಸ್, ಟೂತ್ ಪಿಕ್ಕು. ಓಹೋ, ಅದ್ರ ದೇವರೇ ಈಚೆ ಬರಲ್ಲ ಬಿಡಪ್ಪ. ಓಹೋ,
ಸ್ಟಫ್ಡ್ ರೆಡಿ ಆಗಿದೆ. ನಾನು ಇದು ನೋಡಿರಲಿಲ್ಲ, ಈ ಥರ ಮಾಡ್ತಾರೆ ಅನ್ನೋ ಕಲ್ಪನೆ ಇರಲಿಲ್ಲ. ಥ್ಯಾಂಕ್ ಯು ರಘು. ಕೊಡಿಲಿ. ಟೇಸ್ಟು ಹಂಗೆ ಇರುತ್ತೆ. ಸ್ಟಫ್ಡ್ ಸ್ಟಫಿಂಗ್ ಆಗಿರೋವಂಥ ಒಂದು ಸ್ಕ್ವಿಡ್ ಇದು. ಸ್ಕ್ವಿಡ್ ಹಿಂಗೆ ಇರುತ್ತೆ, ಈ ಥರ ಇರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇರೋದೇ ಇವತ್ತು. ಯಾಕಂದ್ರೆ ಇವೆಲ್ಲ ನೋಡಿರಲ್ಲ, ತಿನ್ಬೇಕಂದ್ರೆ ಕಟ್ ಮಾಡಿ ಕೊಡ್ತಾರೆ ಹಂಗನ್ಗಿದೆ ಅಂದ್ಕೊಂಡಿದ್ವಿ. ಬಟ್ಟು ವಿಶೇಷವಾದ ಒಂದು ಅಡುಗೆನ ಮಾಡಿ ನಮ್ಮ ಹತ್ರ ಕೊಟ್ಟಿದ್ದಾರೆ ನಮ್ಮ ರಘುಸ್ ಕಿಚನ್ ರಘು ಅವರು. ತಿಂದು ನೋಡಿ ಆಮೇಲೆ ನಿಮ್ಗೆ ಹೇಳ್ತೀವಿ. ಬನ್ನಿ ರಘು. ಚೆನ್ನಾಗಿದೆ ನೋಡಿ, ನೋಡಕ್ಕೆ ಚೆನ್ನಾಗಿದೆ ನೋಡೋದಕ್ಕೆ. ನೋಡೋಣ ಎತ್ಬಿಟ್ಟು ಒಂದು. ಖಂಡಿತ ಸರ್. ಟೇಸ್ಟ್ ಮಾಡ್ಲಾ? ಮಾಡಿ ಮಾಡಿ ಖಂಡಿತ. ಹೇಗಿದೆ ಸರ್? ಡಿಫ್ರೆಂಟ್ ಆಗಿದೆ ಟೇಸ್ಟ್. ಹೆಂಗೆ ಹೇಳೋದು ಮುಳ್ಳಿರು ಚೆನ್ನಾಗಿದೆ ಅಂತ ಅಂದರೆ ಇದೊಂಥರ ಇದು ಸಪ್ಪೆ. ಇದ್ರಲ್ಲಿ ನೀವು ರಿಂಗ್ ಟೈಪ್ ಮಾಡ್ಬಿಟ್ಟು ಹೇಳ್ತೀರ, ಅದು ಚಿಲ್ಲಿ ಆ ತರ ಮಾಡಿದ್ರೆ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ. ಮಸಾಲೆ ಗೊತ್ತಾಗಲ್ಲ ಏನೋ ಕತ್ಲಲ್ಲಿ ಲೈಟ್ ಆಫ್ ಆದಾಗ ಆ ತರ ಆಗತ್ತೆ. ಬಟ್ ಇದು ನಿಮ್ಗೆ ಜೀವಕ್ಕೆ ಹೆಲ್ತಿಗೂ ತುಂಬಾ ಒಳ್ಳೆ ಸರ್. ಅದು ಇದು ಟ್ರೈ ಮಾಡ್ಬೇಕು. ಮತ್ತೆ ಮೆರಿನೇಟ್ ನೀವು ಸ್ವಲ್ಪ ಉಪ್ಪು ಖಾರ ಹಾಕಿ ಒಂದು ಹಾಫ್ ಆನ್ ಅವರ್ ಇಡಬೇಕು. ಚೆನ್ನಾಗಿರುತ್ತೆ. ಅದು ಚೆನ್ನಾಗಿಲ್ಲ ಅನ್ನಕ್ಕೆ ಏನೂ ಇಲ್ಲ, ಚೆನ್ನಾಗಿದೆ ಅನ್ನಕ್ಕೆ ಏನಿದೆ ಅಂತ ಹುಡುಕ್ತಾ ಇದ್ದೆ ಎಷ್ಟೋ ತನಕ. ಯಾಕಂದ್ರೆ ಇದು ಒಂಥರ ಪ್ಲೇನು ಒಂಥರ ಬಿಡಿ. ಇದು ಸಖತ್ತಾಗಿ ಮಾಡಿದ್ದಾರೆ. ಇದನ್ನ ರಘು ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಸ್ಕ್ವಿಡ್ಡನ್ನು ಮಾಡಿಕೊಂಡು ಸ್ಟಫನ್ನು ಮಾಡಿಕೊಂಡು ತಿನ್ಕೊಳ್ಳಿ. ಸ್ಕ್ವಿಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಸ್ಕ್ವಿಡ್, ನಿಂಬೆ ರಸ, ಅರಿಶಿನ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಬಟಾಣಿ, ಉಪ್ಪು ಹಾಕಿ ಹುರಿದು ತೆಂಗಿನಕಾಯಿ ತುರಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಸಿಟ್ಟ ಸ್ಕ್ವಿಡ್ ಒಳಗೆ ತುಂಬಿ ಕಡ್ಡಿಯನ್ನು ಚುಚ್ಚಿ ಕೊಬ್ಬರಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಈಗ ಸ್ಕ್ವಿಡ್ ರೆಡಿ ಟು ಈಟ್. ಒಳ್ಳೆ ಸ್ಟಫಿಂಗನ್ನ ಮಾಡಿದ್ದಾರೆ. ಸ್ಟಫಿಂಗ್ ಜೊತೆಗೆ ಒಂಥರ ರುಚಿ ಇದು. ಅದು ತಿಂದವ್ರಿಗೆ ಈ ರುಚಿ ಗೊತ್ತಿರ್ತದೆ. ತುಂಬ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿ ಅದನ್ನು ಮಂಗಳೂರಿನ ಶೈಲಿಲೇ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ರಘು. ಥ್ಯಾಂಕ್ ಯು ಸರ್. ಯಾವಾಗಲೂ ಒಂದೇ ಥರ ತಿಂತಾ ಇರ್ತೀವಿ, ಹೊಸ ಪ್ರಯತ್ನಕ್ಕೆ ಥ್ಯಾಂಕ್ ಯು. ನಿಮ್ಮ ಹೋಟ್ಲಲ್ಲಿ ಬಂದರೆ ಕೊಡ್ತೀರಾ? ಒನ್ ಡೇ ಬಿಫೋರ್ ಹೇಳಿದ್ರೆ ನಾವು ಕೊಡ್ತೀನಿ ಸರ್. ಯಾಕಂದ್ರೆ ನಾವು ಕಟ್ ಮಾಡಿಬಿಟ್ಟು ತರಿಸ್ತೀವಿ. ಓಕೆ, ಕ್ಲೀನ್ ಆಗಿ. ನಾವು ಈ ಥರ ಬೇಕಿದ್ರೆ ಅವ್ರು ಹೇಳಿದ್ರೆ ನಾವು ಹಂಗೆ ವಿಶೇಷವಾಗಿ ಮಾಡಿದ್ದೀರಾ. ಭಾಳ ಖುಷಿ ಆಯಿತು. ಒಂಥರ ಚೆನ್ನಾಗಿದೆ, ಟ್ರೈ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಿಕ್ಕಾಪಟ್ಟೆ ವಿಟಮಿನ್ಗಳು ಇದರೊಳಗಿದೆ. ಏನಂತೀರ? ಪ್ರೋಟೀನ್ಸ್ ಇದೆ, ಈ ಥರ ಒಳ್ಳೆ ಸೀ ಫುಡ್ ಊಟನ ತಿನ್ಬೇಕು ಅನ್ಕೊಂಡಿದ್ರೆ ಮಹಾಲಕ್ಷ್ಮಿ ಲೇಔಟು ರಾಜನಗರ ಕಡೆ ಇದ್ರೆ ಸೀದಾ ಮಹಾಲಕ್ಷ್ಮಿ ಲೇಔಟಿಗೆ ಬನ್ನಿ. ರಘುಸ್ ಕಿಚನ್ಗೆ ಹೋಗಿ ಬೇಕಾಗಿರುವಂಥ ಸೀ ಫುಡ್ನ ತಿನ್ಕೊಂಬರ್ಬೋದು. ಜೊತೆಗೆ ಚಿಕನ್ ಬಿರಿಯಾನಿನೂ ಸಿಗುತ್ತೆ, ಚಿಕನ್ ಐಟಮ್ಗಳು ಸಿಗುತ್ತೆ, ತಂದೂರಿ ಐಟಮು ಸಿಗುತ್ತೆ. ರಘು ಅವರ ನಂಬರು ನಿಮಗೂ ಸಿಗುತ್ತೆ ಸರ್. 9844 9844 57 57 507 57507 ರಘುಸ್ ಕಿಚನ್ಗೆ ಫೋನ್ ಮಾಡಿ. ಸ್ಕ್ವಿಡ್ಡು, ಪ್ರಾನು, ಮೀನು, ಮೀನಿನ ಜೊತೆಗೆ ಫಿಶ್ ಕರಿ, ರೈಸು ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು ರಘು. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ನಾವು ಸಿಕ್ಕಾಪಟ್ಟೆ ಸಖತ್ ಅಡುಗೆ ಮಾಡ್ತೀವಿ, ಹಾಟ್ ಆ್ಯಂಡ್ ಸ್ಪೈಸಿ ಚಿಕನ್ ಮಾಡ್ತೀವಿ. ಒಂದ್ಸರಿ ತಿನ್ನೋಡಿ ಕಳೆದೋಗ್ಬಿಡ್ತೀರಾ ಅಂತ ಇದ್ದಾರೆ. ಬೇಕಾದಷ್ಟು ಐಟಮು ತಂದು ಇಟ್ಕೊಂಡಿದ್ದಾರೆ. ಕರೀಣ ಮೇಡಮ್, ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಕವಿತಾ ಸಂಪತ್. ಕವಿತಾ ಸಂಪತ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೀವೇನೋ ತಿಂಡಿ ಗಿಂಡಿ ತರೋದ್ ಬಿಟ್ಬಿಟ್ಟು ಇವನ್ನೆಲ್ಲ ಇಟ್ಕೊಂಡ್ ಬಂದಿರಲ್ಲ. ನಾನು ನಿಮ್ಮ ಮನೆ ಸ್ಪೆಷಲ್ ತಿಂಡಿ ಗಿಂಡಿ ತಂದಿರ್ತೀರಾ ಅನ್ಕೊಂಡೆ. ಓಕೆ, ನೋ ಪ್ರಾಬ್ಲಮ್. ಕವಿತಾ ಅವರ ಏನ್ ಮಾಡ್ಕೊಂಡಿದ್ದೀರಿ? ನನ್ನ ಮನೆ ಹೌಸ್ ಮೇಕರ್ ಸರ್. ಓಕೆ, ಎಷ್ಟು ಜನ ಇದ್ದಾರೆ ಮಕ್ಕಳು? ಇಬ್ರು ಇದ್ದಾರೆ. ಏನ್ ಮಾಡ್ತಾರೆ? ಮಗ ಡಿಗ್ರಿ ಫೈನಲ್ ಇಯರ್ ಮಾಡ್ತಾ ಇದ್ದಾನೆ CMS ಕಾಲೇಜಲ್ಲಿ. ಮಗಳು ಕ್ಲೂನಿ ಕಾನ್ವೆಂಟ್ ಅಲ್ಲಿ 8th ಸ್ಟ್ಯಾಂಡರ್ಡ್. ಕ್ಲೂನಿ ಕಾನ್ವೆಂಟ್? ಎಲ್ಲಿಗೆ ಕ್ಲೂನಿ ಕಾನ್ವೆಂಟ್? ಮಲ್ಲೇಶ್ವರಂ ಅಲ್ಲಿ. ನಿಮ್ಮ ಮನೆಯಲ್ಲಿ? ನನ್ನ ಮಗ ಕ್ಲಾಸ್ಮೇಟ್. ನಿಮ್ಮ ಮಗ ಕರೆಕ್ಟ್ ಮಲ್ಲೇಶ್ವರಂ ಅಲ್ಲಿ. ಮಲ್ಲೇಶ್ವರಂ ಅಲ್ಲೇ ಇರೋದು ನಾನು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಅಡುಗೆ ಏನ್ ಮಾಡ್ತಾ ಇದೀರಿ? ನಾನು ಹಾಟ್ ಅಂಡ್ ಸ್ಪೈಸಿ ಡ್ರಮ್ ಸ್ಟಿಕ್. ಹಾಟ್ ಅಂಡ್ ಸ್ಪೈಸಿ ಡ್ರಮ್ ಸ್ಟಿಕ್ ಮಾಡಕ್ಕೆ ಏನೇನೋ ತಂದಿದ್ದೀರಾ? ಹಾ ಸರ್. ಇಜ್ಜಿಲೆ ತಂದ್ಬಿಟ್ಟಿದ್ದೀರಾ? ಸಿಕ್ಕಾಪಟ್ಟೆ ಫುಲ್. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಕವಿತಾ ಅವರೇ? ಹಾಟ್ ಅಂಡ್ ಸ್ಪೈಸಿ ಡ್ರಮ್ ಸ್ಟಿಕ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲೆಗ್ ಪೀಸ್, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಮೆಂತ್ಯ, ಧನಿಯಾ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಯಾರಿಗಿಷ್ಟ ನಿಮ್ಮಲ್ಲಿ ಇದು?
ಎಲ್ಲರೂ ತಿಂತಾರೆ ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ರು, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್. ಹೌದಾ? ನಮ್ಗೆಲ್ಲ ಒಂದು ಚಾನ್ಸ್ ಕೊಟ್ಟಿಲ್ಲ ನೋಡ್ರಿ. ನಮ್ ಯಾರು ಕಂಡಿಲ್ಲ, ಒಂದು ಚಾನ್ಸ್ ಕೊಟ್ಟಿದ್ರೆ ನಾವು ನಾಲ್ಕು ಮಾಡ್ಕೊಂಡು ಸಿನಿಮಾದಲ್ಲಿ ಇರ್ತಾ ಇದ್ವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಶುರು ಮಾಡೋಣ ಮೇಡಮ್. ಓಕೆ ಸರ್. ಏನ್ ಕೊಡಿ ಫಸ್ಟ್ ನಿಮ್ಗೆ? ಸರ್ ನಂಗೆ ಒಂದು ಪ್ಯಾನ್ ಕೊಡಿ, ಎಲ್ಲ ಫ್ರೈ ಮಾಡ್ಕೊಂತೀನಿ. ಪ್ಯಾನ್ ಫ್ರೈ ಮಾಡಿ ರುಬ್ಕೋಬೇಕಾದ್ರೆ ರುಬ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು. ಓಕೆ ಡನ್, ಕೊಡ್ತೀನಿ. ಫಸ್ಟ್ ಮೆಣಸು ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಣಸು. ಓಕೆ ಕವಿತಾ ಅವರೇ. ಲವಂಗ ಒಂದು 3 ಲವಂಗ, ಚಕ್ಕೆ, ಒಂದೆರಡು ಸ್ಮಾಲ್ ಪೀಸ್ ಚಕ್ಕೆ, ಒಂದು ಸ್ವಲ್ಪ ಮೆಂತ್ಯ. ಓಕೆ, ಮೆಂತ್ಯ, ಚಕ್ಕೆ, ಲವಂಗ, ಮೆಣಸು, ಧನಿಯಾ. ಇಷ್ಟೇ ಸಾಕಾ? ಇದು ಚಿಕನ್ ಸ್ವಲ್ಪನೇ ಇದೆ ಸರ್, 4 ಪೀಸ್ ಅಂತ. ಶುಂಠಿ ಒಂದೆರಡು ಪೀಸ್ ಚಿಕ್ಕದು, ಬೆಳ್ಳುಳ್ಳಿ, ಓಕೆ, ಬ್ಯಾಡಗಿ ಮೆಣಸಿನ್ಕಾಯಿ, ಓಕೆ, ಒಂದೆರಡು ಖಾರದ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸರ್. ಓಕೆ, ಎಲ್ಲ ಫ್ರೈ ಮಾಡ್ಕೊಂಡು. ಸಂಪತ್ ಕುಮಾರ್ ಅವರು ಬಂದಿದ್ದಾರಾ? ಬಂದಿದ್ದಾರೆ ಸರ್. ಸಂಪತ್ ಕುಮಾರ್ ಅವರೇ ನಮಸ್ಕಾರ. ಜೀರಿಗೆ ಸ್ವಲ್ಪ. ಎಣ್ಣೆ ಬಿಡ್ಬೇನ್ರಿ? ಇಲ್ಲ ಸರ್, ಏನು ಬೇಡ ಸರ್, ಫ್ರೈ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಅಷ್ಟೇನಾ? ಅಷ್ಟೇ ಸ್ವಲ್ಪ ಎಲ್ಲ ಫ್ರೈ ಆಗಲಿ, ಚೆನ್ನಾಗಲ್ವಾ? ಸರ್. ಹಾಂ. ಮತ್ತೆ ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ನೀವು? ಫ್ರೀ ಟೈಮಲ್ಲಿ ಹಿಂಗೆ ಮಕ್ಕಳು ಅದು ಇದು ಅವೆಲ್ಲ ಎಲ್ಲರೂ ಇರ್ತಾರೆ. ಕಿಟಿ ಪಾರ್ಟೀಸ್ಗೆ ಹೋಗ್ತೀನಿ, 1-2-3 ಇದೆ. ಪರವಾಗಿಲ್ಲ, ಹಂಗಾರೆ ಕಿಟಿ ಪಾರ್ಟಿ ಎಲ್ಲ ಮಾಡ್ತೀರಾ? ನಿಮ್ಮ ಟೀಮ್ ಎಲ್ಲ ಎಲ್ಲಿದೆ? ನಮ್ಮ ಟೀಮ್ ಎಲ್ಲ ಮಲ್ಲೇಶ್ವರಂ, ರಾಜಾಜಿನಗರ. ಹೌದಾ? ಎಲ್ಲ ಸುತ್ತಮುತ್ತಾನೆ 1-2-3 ಬ್ಯಾಚ್ ಇದೆ. ಓಹೋ, ವೆರಿ ಗುಡ್. ಮಂತ್ಲಿ 1-3 ವಾರದಲ್ಲಿ ಬ್ಯುಸಿನೇ. ವೆರಿ ಗುಡ್ ಮೇಡಮ್. ಸ್ವಲ್ಪ ನೀರು ಹಾಕೋತೀನಿ ಸರ್. ಹಾಕೊಳ್ಳಿ ಮೇಡಮ್. ಪೇಸ್ಟ್ ಪುಡಿಯಿಂದ ಪೇಸ್ಟ್ ಮಾಡ್ಕೊಳ್ಳೋದು. ಓಕೆ, ಪೇಸ್ಟ್ ಆಗಿದೆ. ಪೇಸ್ಟ್ ಆಗಿದೆ. ತರಕಾರಿ ಕಡಿಮೆ ಮನೇಲಿ? ತರಕಾರಿ ಕಡಿಮೆ ಜಾಸ್ತಿ. ವಾರಕ್ಕೆ 3 ದಿನ ಇದೇ ಕತೆನಾ? ಹೌದು ಸರ್. ಮಗನು ಸ್ವಲ್ಪ ಎಲ್ಲ ಐಡಿಯಾ ಕೊಡ್ತಾನೆ, ಅವನು ಮಾಡ್ಕೋತಾ ಇರ್ತಾನೆ. ಅವನೇ ಮಾಡ್ಕೊಂಡ್ಬಿಡ್ತಾನ? ನನಗಂತೂ ಇನ್ನೂ ಚೆನ್ನಾಗಿ ಮಾಡ್ತಾನೆ ಸರ್. ಏನು ಮಾಡ್ತಾನೆ ಮಗ ಅಂತ? ಅವನು ಬಿರಿಯಾನಿ, ಫ್ರೈಸು ಎಲ್ಲ ಮಾಡ್ಕೋತಾನೆ. ಓಕೆ ಓಕೆ ಓಕೆ, ವೆರಿ ಗುಡ್. ಯಾವ ಕಾಲೇಜ್ ಓದ್ತಾ ಇರೋದು? ಅವ್ನು CMS ಜೈನ್ ಕಾಲೇಜ್ ಸರ್. ಹೌದಾ? ಎಲ್ಲಿದೆ ಅದು? ಊರುಷಿ ಥಿಯೇಟರ್ ಹತ್ರ. ಮುಂಚೆ ಏಟ್ರಿ ಹತ್ರ ಇತ್ತು, ಈಗ ಅಲ್ಲಿಗೆ ಶಿಫ್ಟ್ ಆಗಿದೆ. ಓಕೆ ಸರ್, ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಸ್ವಲ್ಪ ಉಪ್ಪು, ಒಳ್ಳೆ ಮಸಾಲ, ಉರ್ದಿರ್ತಕ್ಕಂಥ ಮಸಾಲ, ಒಂದು ಅರ್ಧ ಚೆನ್ನಾಗಿರೋ ನಿಂಬೆಹಣ್ಣು. ಆಹಾ, ಒಳ್ಳೆ ರಸ ಇದೆ ರೀ. ಚಿಕನ್ ಎಲ್ಲ ಮಂದಿ ಯಾರು ಕೂದಲು ಉರ್ತಾ ಇದೆ? ಮನೇಲಿ ಯಾರು ಇಲ್ಲ. ಓಕೆ, ಯಾರು ಸಣ್ಣ ಆಗ್ಬೇಕು ಅಂತಿದ್ದಾರೆ ಮನೇಲಿ? ಮನೇಲಿ ನಮ್ಮ ಮನೆಯವ್ರನ್ನ ಸಣ್ಣ ಮಾಡಿಸ್ಬೇಕು. ನಿಮ್ಮ ಯಜಮಾನಿಗೆ ಸಣ್ಣ ಮಾಡಿಸ್ಬೇಕಾ? ಸ್ವಲ್ಪ ನೀವು ಮಾಡೋದು ತಿನ್ನೋದು ಬಿಟ್ಬಿಟ್ರೆ ಅದು ಕಡಿಮೆ ಆಗ್ಬಿಡ್ತಾರೆ. ಅದಾಗಲ್ವಲ್ಲ ಸರ್, ಅದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಎಷ್ಟು ನೆನೆಸಿಡ್ಬೇಕು? ಇದು ಒಂದು 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಓಕೆ, ಆಮೇಲೆ ಓಕೆ, ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು. ಉಪ್ಪು ಹುಳಿ ಖಾರ 3 ಹಿಡಿಬೇಕು. ಆಮೇಲೆ ಅದು ಫ್ರೈ ಆಗಬೇಕು. ಆಮೇಲೆ ಅದು ಮಜಾ ಗೊತ್ತಾಗುತ್ತೆ ನಿಮಗೆ. ಸರ್, ನಂಗೆ ಇವಾಗ ಒಂದು ಬಾಣಲಿ ಕೊಟ್ಬಿಡ್ಲಾ? ಒಂದು ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಸಾಕು ಸರ್, ಸಾಕು. ಫಸ್ಟ್ ತುಪ್ಪ ಹಾಕೊಳ್ಳಿ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಸಾಕು ಸರ್. ಸಾಕಾ? ಓಕೆ ಮೇಡಮ್. ಇದು ಮ್ಯಾರಿನೇಟ್ ಆಗಿರೋದನ್ನ ಚೆನ್ನಾಗಿ 30 ನಿಮಿಷ ಮಿನಿಮಮ್ ಮ್ಯಾರಿನೇಟ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು 1 ಅವರ್ 2 ಅವರ್ ಆದ್ರೂ ಚೆನ್ನಾಗಿರುತ್ತೆ. ಪ್ಯಾನ್ ಕಾದ್ಮೇಲೆ ಕಾಯ್ಲಿ ಮೇಡಮ್. ಈ ಮೊಸರೆಲ್ಲ ಇಟ್ಕೊಂಡಿದಿರಲ್ಲ, ಯಾಕೆ? ಅದು ಚಟ್ನಿ ಮಾಡ್ತೀನಿ ಸರ್. ಚಟ್ನಿಗ ಮರ್ತೋಗ್ಬಿಟ್ರೆ ಅನ್ಕೊಂಡೆ. ಇಲ್ಲ ಇಲ್ಲ ಇಲ್ಲ, ಅದು ಬೇರೆ ಚಟ್ನಿ ಮಾಡ್ತೀನಿ ಸರ್. ಹಾಕೊಳ್ಳಿ. ಓಕೆ, ಮುಚ್ಬೇಕಾ? ಎಸ್, ಇದಾಗೋಷ್ಟರಲ್ಲಿ ನಾನು ಚಟ್ನಿ ಮಾಡ್ಕೊಳ್ಳಿ. ಮತ್ತೆ ಟಿಫನ್ ಏನು ಮಗನ್ ಮಾಡಿ ಕಳಿಸ್ಬೇಕಾ? ಹಾಂ ಸರ್, ಮೊಟ್ಟೆ ಪಲ್ಯ ಚಪಾತಿ. ಮೊಟ್ಟೆ ಪಲ್ಯ ಚಪಾತಿ. ಹಾಂ ಸರ್. ಆಮೇಲೆ ದಿನ? ಇಲ್ಲ ಸರ್, ಇವತ್ತು ಮಾಡಿ ಬಂದು. ಇವತ್ತು ಮಾಡ್ಕೊಂಡು ಕಳಿಸಿದ್ರಾ? ಹಾಂ ಸರ್. ಸರ್, ಪುದೀನ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು. ಎಸ್ ಮೇಡಮ್. ಓಕೆ, 1-2 ಮೆಣಸಿನ್ಕಾಯಿ. ಓಕೆ. ಖಾರ ಜಾಸ್ತಿ ತಿಂತಾರೆ ಯಜಮಾನ್ರು? ಇಲ್ಲ ಸರ್, ಓಕೆ, ಪರವಾಗಿಲ್ಲ. ಮೀಡಿಯಂ ಸರ್. ಯಾವತ್ತು ರಜೆ ನಿಮ್ಮ ಯಜಮಾನ್ರಿಗೆ? ರಜದ ಪ್ರಶ್ನೆನೇ ಇಲ್ಲ. ರಜದ ಪ್ರಶ್ನೆನೇ ಇಲ್ಲ ಸರ್. ಬೇಕಾಗಿದ್ದಿನ ರಜಾ, ಬೇಕಾಗಿದ್ದಿನ ಕೆಲಸ. ಹೌದು ಸರ್. ಇವಾಗ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ?
ಈಗ ಯಾವುದು ಗೊತ್ತಿಲ್ಲ ಸರ್, ರೀಸೆಂಟಾಗಿ ಯಾವುದು ಕೇಳಕ್ಕೆ ಹೋಗಲ್ಲ, ನಮ್ಗೆ ಆಗ್ಬೇಕು ಹೆಂಗೋ ಮಾಡ್ಕೊಂಡು ಇರ್ಲಿ ಅಂತ. ಹಾಂ ಸರ್, ಅದು ಕರೆಕ್ಟ್. ಶುಂಠಿ 1 ಪೀಸ್ ಸರ್. ಇಲ್ಲಿರೋದೆಲ್ಲ ಕೇಳೋದು, ಇಲ್ದಿರೋ ತಲೆಗೆ ಹಾಕೊಳ್ಳೋದು. ಮುಂಚೆ ಕೇಳ್ತಿದ್ದೆ, ಈಗೇನು ಕೇಳಕ್ ಹೋಗಲ್ಲ ಸರ್. ತುಪ್ಪ ಬೇಕಾ? ಇಲ್ಲ ಸರ್, ಬೇಡ, ಸಾಕಾ? ಸಾಕು ಸರ್. ಫುಲ್ ಡ್ರೈ ಆಗಿದೆಯಲ್ಲ? ಇನ್ನೊಂದು 5 ಟನ್ ಮುಚ್ಚೋಣ. ಓಕೆ, ಚಟ್ನಿ ರೆಡಿ ಆಯ್ತಾ? ಹಾಂ ಸರ್, ರೆಡಿ ಆಗಿ. ಪುದೀನಾ ಚಟ್ನಿನಾ? ಹಾಂ ಸರ್. ಇದನ್ನೇ ಮಾಡಿ ಅಂತ ಯಾರು ಹೇಳಿದ್ ನಿಮ್ಗೆ? ಹೇಳಿದ್ರಾ? ಇಲ್ಲ ಸರ್, ನಾನೇ ಅನ್ಕೊಂಡೆ. ನೀವೇ ಡಿಸೈಡ್ ಮಾಡ್ಬಿಟ್ರಾ? ಎಷ್ಟೊಂದು ಮಾಡ್ತೀನಿ, ಅದರಲ್ಲಿ ಇದು ಚೆನ್ನಾಗಿರುತ್ತೆ ಅಂತ. ಹಾಂ ಸರ್, ಇದಕ್ಕೆ ಮೊಸರು ಆಡ್ ಮಾಡ್ತೀನಿ. ಸ್ವಲ್ಪ ಮೊಸರು, ಹಸಿರು ಚಟ್ನಿ, ಕಬಾಬು ತಿನ್ನಕ್ಕೆ ಅಥವಾ ತಂದೂರಿ ಐಟಮ್ಗಳನ್ನ ತಿನ್ನಕ್ಕೆ, ಸ್ಪೈಸಿ ಚಿಕನ್ ತಿನ್ನಕ್ಕೆ. ಎಸ್ ಮೇಡಮ್, ಒಂದು ಕಡೆ ಇಜ್ಜಲು ಸ್ವಲ್ಪ ಹಾಯಿಸ್ಬೇಕಾ? ಹಾಂ ಸರ್. ಮೊಸರನ್ನ ಮಿಕ್ಸ್ ಮಾಡಿದೀವಿ, ಹಸಿರು ಕಲರಿನ ಚಟ್ನಿ ತಯಾರಾಗಿದೆ, ಇನ್ನೇನು ಚಿಕನ್ನು ಅದು ಕೂಡ ರೆಡಿ ಆಗಿದೆ. ಆದರೆ ಫೈನಲ್ ಆಗಿ ಒಂದು ಕೆಲಸ ಇದೆ. ಹಾಂ ಸರ್, ಅದೊಂದು ಬೌಲ್ಗೆ ಇಟ್ಬಿಟ್ಟು ಒಂಚೂರು ತುಪ್ಪ ಹಾಕಿ ಸೆಂಟ್ ಹೆಂಗೆ ಇಟ್ಕೊಳ್ತೀವಿ ಒಳಗಡೆ ಇದನ್ನ? ಹಾಂ, ಅದೇನು ಬಿಸಿಯಾಗಿಲ್ಲ. ಸೆಂಟ್ರಿನಲ್ಲಿ ಚೆನ್ನಾಗಿ ಕಾಯಿಸಿರತಕ್ಕಂಥ ಇಜ್ಜಲು, ಅದಕ್ಕೆ ಸ್ವಲ್ಪ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಹಾಕಿ ಮುಚ್ಚಿಬಿಟ್ರೆ, ತಂದೂರ್ ಎಫೆಕ್ಟ್ ಬಂದ್ಬಿಟ್ರೆ, ಆಮೇಲೆ ಅದನ್ನು ನಾವು ತಿನ್ಬಿಟ್ರೆ ಅದ್ರ ಮಜಾ ಹೆಂಗಿರುತ್ತೆ ಗೊತ್ತಾ? ಆಹಾ ಹಾ ಹಾ. ಚೆನ್ನಾಗಿ ಬೆಂದಿದ್ಯಾ? ಹಾಂ ಸರ್, ಬಂದಿದೆ. ಓಹೋ, ಓಕೆ ಓಕೆ, ರೆಡಿ ಆಯ್ತಾ ಮೇಡಮ್? ಹಾಂ ಸರ್, ರೆಡಿ ಇದೆ. ರೆಡಿನಾ? ಡೆಕೋರೇಷನ್ ಡೆಕೋರೇಷನ್ ಸ್ವಲ್ಪ ಕುಕುಂಬರ್, ಓಕೆ, ಆನಿಯನ್, ಲೆಮನ್. ಓಕೆ, ಎಸ್ ಮೇಡಮ್. ಹಾಂ ಸರ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್. ಫೈನಲ್ ಟಚ್ ಅಪ್. ಎಸ್ ಮೇಡಮ್. ಬಿಸಿ ಬಿಸಿಯಾದ ಹಾಟ್ ಅಂಡ್ ಸ್ಪೈಸಿ ಡ್ರಮ್ ಸ್ಟಿಕ್ಸ್. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕವಿತಾ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಚಿಕನ್ ಅನ್ನ ಮಾಡಿದ್ದಾರೆ, ಗಮ್ ಅಂತ ಇದೆ. ತಂದೂರ್ ಎಫೆಕ್ಟ್ ಬೇರೆ ಕೊಟ್ಟಿದ್ದಾರೆ, ಹಸಿರು ಕಲರ್ ಚಟ್ನಿ ಬೇರೆ ಮಾಡಿದ್ದಾರೆ. ತಿನ್ ನೋಡ್ತೀವಿ, ಚೆನ್ನಾಗಿದ್ರೆ ನಿಮಗೂ ಹೇಳ್ತೀವಿ. ಬನ್ನಿ ಮೇಡಮ್. ಟೇಸ್ಟ್ ಮಾಡೋಣ? ಮಾಡಿ ಸರ್. ಮಸಾಲ ಚೆನ್ನಾಗಿರೋ ಸಾಕು, ಚಿಕನ್ ಆಟೋಮೆಟಿಕ್ ಆಗಿ ಚೆನ್ನಾಗುತ್ತೆ. ಫುಲ್ ಏನ್ ಚಿಕನ್ ತಿಂದು ನೋಡ್ಬೇಕಾಗಿಲ್ಲ. ನಿಮ್ಮ ಎಪಿಸೋಡ್ ಎಲ್ಲ ನೋಡ್ತಾ ಇರ್ತೀವಿ ಸರ್. ನೋಡ್ತೀರಾ ಮೇಡಮ್? ತುಂಬಾ ಟ್ರೈ ಮಾಡಿದೀರಾ? ಎಲ್ಲ ಎಷ್ಟೊಂದು ಟ್ರೈ ಮಾಡಿದೀನಿ. ಓಕೆ, ಚೆನ್ನಾಗೂ ಬಂದಿದೆ. ಎಲ್ಲ ಚೆನ್ನಾಗಿ ಬಂದಿದ್ಯಾ? ಎಲ್ಲ ಚೆನ್ನಾಗಿ, ಅದೇ ಇಂಪಾರ್ಟೆಂಟ್. ಹೌದು, ಅದ್ರ ನೀವು ನೋಡಿದ್ವಿ ಚೆನ್ನಾಗಿ ಬಂದಿಲ್ಲ ಅನ್ಬಾರ್ದು ನಮ್ಗೆ. ಇಲ್ಲ ಸರ್, ಎಲ್ಲ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಮ್ದು ಪ್ರಯೋಗಗಳಿದೆ, ಹಂಗಾಗಿ ಇದೊಂದು ಹೊಸ ಥರ ಚೆನ್ನಾಗಿದೆ. ಚಟ್ನಿ ಇನ್ನೊಂದೇನಂದ್ರೆ ಮ್ಯಾರಿನೇಷನ್ ಆಗಬೇಕು. ಮ್ಯಾರಿನೇಷನ್ ಆಗಲೇಬೇಕು ಸರ್. 20 to 30 ಮಿನಿಟ್ಸ್ ಬೇಕೇ ಬೇಕು. 1 ಗಂಟೆಗಳ ಕಾಲ ಮ್ಯಾರಿನೇಷನ್ ಆಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗುತ್ತೆ. ತಿಂದೆ ಒಳ್ಳೆ ಚಿಕನ್ನು, ತಂದೂರ್ ಎಫೆಕ್ಟ್ ಮಾಡಿದ್ದಾರೆ, ಜೊತೆಗೆ ಖಾರ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಸರ್. ಸಖತ್ತಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಇಷ್ಟ ಆದರೆ ನಮ್ಗೆ ಖುಷಿ. ಮಾಡೋ ಕ್ರಮ ಚೆನ್ನಾಗಿತ್ತು ಅಂದರೆ ಹೌದು ಸರ್, ಆಟೋಮೆಟಿಕ್ ಅಡುಗೆ ಅಡುಗೆ ಚೆನ್ನಾಗಾಗುತ್ತೆ. ಒಳ್ಳೆ ಅಡುಗೆನ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಸಖತ್ತಾಗಿದೆ, ಖಾರವಾಗಿದೆ, ಒಳ್ಳೆ ಉಪ್ಪು ಖಾರ ಹಿಡಿದಿದೆ, ಚಿಕನ್ ಬೆಂದಿದೆ, ತಂದೂರಿ ಎಫೆಕ್ಟ್ ಕೂಡ ಇದೆ. ಓಕೆ, ಯಾವ ರೀತಿ ಮಾಡಿದ್ರು ಕವಿತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಹಾಟ್ ಅಂಡ್ ಸ್ಪೈಸಿ ಚಿಕನ್ ಮಾಡ್ಕೊಳ್ಳಿ. ಹಾಟ್ ಅಂಡ್ ಸ್ಪೈಸಿ ಡ್ರಮ್ ಸ್ಟಿಕ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕಾಳುಮೆಣಸು, ಲವಂಗ, ಚಕ್ಕೆ, ಮೆಂತ್ಯ, ಧನಿಯಾ, ಶುಂಠಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ,
ಗುಂಟೂರು ಮೆಣಸಿನಕಾಯಿ, ಜೀರಿಗೆ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕಿ ಉಪ್ಪು, ನಿಂಬೆ ರಸ, ಚಿಕನ್ ಲೆಗ್ ಪೀಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಬಾಣಲಿಗೆ ತುಪ್ಪ, ಎಣ್ಣೆ ಹಾಕಿ ಅದು ಕಾದ ಮೇಲೆ ನೆನೆಸಿಟ್ಟ ಚಿಕನ್ ಲೆಗ್ ಪೀಸ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಅದರ ಮಧ್ಯಕ್ಕೆ ಒಂದು ಬಟ್ಟಲಲ್ಲಿ ಕೆಂಡವನ್ನು ಇಟ್ಟು ಮೇಲೆ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ ನಂತರ ಕೆಂಡದ ಬಟ್ಟಲನ್ನು ತೆಗೆದು ಕೊತ್ತಂಬರಿ ಸೊಪ್ಪು ಹಾಕಿದರೆ ಹಾಟ್ ಅಂಡ್ ಸ್ಪೈಸಿ ಡ್ರಮ್ ಸ್ಟಿಕ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕವಿತಾ ಅವರು ಬಂದಿದ್ದಾರೆ. ಅದ್ಭುತವಾಗಿರೋ ಚಿಕನ್ ಮಾಡಿದ್ದಾರೆ. ಥ್ಯಾಂಕ್ ಯು, ಬನ್ನಿ, ಬಹಳ ಖುಷಿ ಆಯ್ತು. ಪಾಪ ಯಜಮಾನರು ಇವತ್ತು ಕಷ್ಟಪಟ್ಟು ಶೂಟಿಂಗ್ ಗೀಟಿಂಗ್ ಎಲ್ಲ ಕೆಲಸಗಳನ್ನ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸಂಪತ್ ಅವರೇ, ಥ್ಯಾಂಕ್ ಯು. ಇವರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಅರೆಕಾಟಿ ಅಡಿಕೆಯಿಂದ ತಯಾರಾದಂತ ಕರ್ನಾಟಕದ ಟೀ, ಆರೋಗ್ಯಕ್ಕೆ, ಸೌಂದರ್ಯಕ್ಕೆ, ಡಯಾಬಿಟಿಸ್ ಕಡಿಮೆ ಮಾಡ್ಕೊಳ್ಳೋಕೆ ಅರೆಕಾಟಿ ನಿಮಗೋಸ್ಕರ. ಸಾಮ್ರಾಟ್ ಸ್ಪೈಸಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಸಾಮ್ರಾಟ್ ಅವರು ಎಲ್ಲ ಮಸಾಲಾ ಪದಾರ್ಥಗಳನ್ನ ಹಾಕಿ ಒಳ್ಳೆ ಕೈ ರುಚಿನ ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ಕೈ ರುಚಿಯ ಮಸಾಲಾ ಪದಾರ್ಥಗಳು ಸಾಮ್ರಾಟ್ ಅವ್ರ ಕಡೆಯಿಂದ ನಿಮಗೋಸ್ಕರ. ಮುರಳಿ ಮಿಲಿಟರಿ ಹೋಟೆಲ್ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ಒಗ್ಗರಣೆ ಡಬ್ಬಿಯ ಭಾಗ 4ನೇ ರೆಸಿಪಿ ಪುಸ್ತಕ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಸರ್. ಬಹಳ ಖುಷಿ ಆಯ್ತು. ಯಜಮಾನ ಕರ್ಕೊಂಡು ನೀವು ತಿಂದು ನೀವು ಇಷ್ಟಪಟ್ಟದ್ದು ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗಿ ಮಾಡಿದ್ರೆ ಇಷ್ಟಪಟ್ಟೆ ಪಡ್ತೀವಿ, ತಿಂತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನ್ರಿ ಚೆನ್ನಾಗಿತ್ತಾ ಪ್ರೋಗ್ರಾಮು? ಖುಷಿ ಆಯ್ತಾ? ಒಳ್ಳೆ ಚಿಕನ್ನು, ಒಳ್ಳೊಳ್ಳೆ ಅಡುಗೆಗಳು, ಒಳ್ಳೊಳ್ಳೆ ರುಚಿಗಳು, ಈ ಥರ ಒಳ್ಳೊಳ್ಳೆ ರುಚಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಕೊಬೇಕು, ನಾನು ಅಡುಗೆ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಮನೆಯ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು. ಒಗ್ಗರಣೆ ಡಬ್ಬಿ ಭಾಗ 4 ಮತ್ತು 5 ರೆಸಿಪಿ ಪುಸ್ತಕಗಳು ಎಲ್ಲ ಕಡೆ ಸಿಗ್ತಾ ಇದೆ. ಹೋಗಿ ತಗೊಂಡು ಬಂದು ಓದ್ಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.